ಇವನ್ ದೋ ನಾವು ಕ್ಯಾನ್ಸರ್ ಮಾರಕ ಅಂತ ಎಷ್ಟು ಹೇಳಿದ್ರು ಇವತ್ತಿಗೂ ನಂಬರ್ 1 ಕಿಲ್ಲರ್ ಇನ್ ದ ವರ್ಲ್ಡ್ ಇಸ್ ಪ್ಯಾನ್ಕ್ರಿಯಾಸ್ ಅನ್ನುವಂಥದ್ದು ಯಾಕೆ ನಮ್ಮ ಜೀವಕ್ಕೆ ಅಷ್ಟು ಮುಖ್ಯ ಆಗುತ್ತೆ? ನಿಶಬ್ದವಾಗಿ ಒಳಗಡೆನೆ ಕೆಲಸ ಮಾಡುವಂಥದ್ದು. ಈ ಥರ ಕ್ಯಾನ್ಸರ್ಗಳು ಲೇಟ್ ಪ್ರೆಸೆಂಟ್ ಆಗುತ್ತೆ. ಮೆಜಾರಿಟಿ ಆಫ್ ದ ಟೈಮ್ ಏನಾಗುತ್ತೆ, ಡಯಾಬಿಟೀಸ್ ಇರೋರಿಗೆ ಇಲ್ಲದೇ ಇರೋರಿಗೆ ಈ ಡೌಟ್ ಇರುತ್ತೆ. ಈ ಶುಗರಿಗೂ ಈ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ಗೂ ಹೇಗಪ್ಪ ಕನೆಕ್ಷನ್ಸ್? ಪ್ಯಾನ್ಕ್ರಿಯಾಸ್ ಮತ್ತು ಡಯಾಬಿಟೀಸ್ ಒಂಥರ ಗಂಡ ಹೆಂಡತಿ. ಡಯಾಬಿಟೀಸ್ ಇರೋರಿಗೆ 1.5-2 ಪಟ್ಟು ಹೆಚ್ಚು ಸಾಧ್ಯತೆ ಇರುತ್ತೆ ಅವರ ಜೀವಮಾನದಲ್ಲಿ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಬರೋದಕ್ಕೆ, ಇಲ್ಲದೇ ಇರೋರಿಗೆ ಕಂಪೇರ್ ಮಾಡಿದ್ರೆ. ಏಜ್ ಆದವ್ರಿಗೇನೆ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಬರುತ್ತೆ ಅಂತ ಹೇಳೋದಕ್ಕಾಗುತ್ತೆ. ಸ್ವಲ್ಪ ಜಾಂಡಿಸ್ ಆಗೋದು, ಹಳದಿ ಕಣ್ಣು ಹಳದಿ ಆಗೋದು, ಮೂತ್ರ ಹಳದಿ ಆಗೋದು, ಮತ್ತು ಕ್ಲೇ ಕಲರ್ಡ್ ಸ್ಟೂಲ್ಸ್ ಅಂದರೆ ಮೋಷನ್ ನಾರ್ಮಲ್ ಕಲರ್ ಏನಿರುತ್ತೆ ಆ ಬಣ್ಣ ಇರಲ್ಲ. ನೆಕ್ಸ್ಟ್ ಜನರೇಷನ್ ಅವ್ರು ಅಲರ್ಟ್ ಆಗಬೇಕಾ? ಮನೆತನದಲ್ಲಿ ಡೈರೆಕ್ಟ್ ಬ್ಲಡ್ ರಿಲೇಟಿವ್ಸ್ಗೆ ಯಾರ್ಯಾರಿಗೆ ಏನೇನು ಕ್ಯಾನ್ಸರ್ ಇದೆ, ಯಾರಿಗೆ ಎಷ್ಟು ವಯಸ್ಸಿನಲ್ಲಿ ಕ್ಯಾನ್ಸರ್ ಬಂದಾಗ ಯಾವ ಸ್ಟೇಜಲ್ಲಿತ್ತು, ಮತ್ತು ಈಗ ಕ್ಯೂರ್ ಆಯಿತಾ, ಹೇಗಿದ್ದಾರೆ, ಇಲ್ಲ ಪಾಸ್ಟ್ ಬ್ರೆಸ್ಟ್ ಕ್ಯಾನ್ಸರ್, ಒವೇರಿಯನ್ ಕ್ಯಾನ್ಸರ್, ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್, ಯಾವ ಕ್ಷಣದಲ್ಲಿ ನಾವು ಅದನ್ನು ಕ್ಯೂರ್ ಮಾಡ್ಬೋದು ಆ ಸ್ಟೇಜಲ್ಲಿ ಅದು ಯಾವುದೇ ಸಿಂಪ್ಟಮ್ಸ್ ಇಲ್ಲ. ನಾನು ದಪ್ಪ ಇಲ್ಲ ಜಾಸ್ತಿ, ನಾನು ಅತಿಯಾದ ತೂಕ ಇಲ್ಲ, ನಾನು ಎಕ್ಸಸೈಸ್ ನಾನು ಮಾಡ್ತಾ ಇದ್ದೀನಿ, ಇಷ್ಟು ವರ್ಷ ನನಗಿರಲಿಲ್ಲ, ಸಡನ್ನಾಗಿ ನನಗೆ ಶುಗರ್ ಬಂದಿದೆ. ಯಾರೋ ಪೇಷಂಟ್ ಹೇಳ್ತಾರೆ, ನಾನು ಸುಮ್ಮನೆ ಜ್ವರಕ್ಕೆ ಹೋದೆ, ನನಗೆ ಕ್ಯಾನ್ಸರ್ ಅಂತ ಹೇಳಿದ್ರು, ನನಗೇನೂ ಇರಲಿಲ್ಲ, ನನಗೇನೋ ಲೇಬಲ್ ಮಾಡಿದ್ರು ಕ್ಯಾನ್ಸರ್ ಇದೆ ಅಂತೆಲ್ಲ ಹೇಳ್ತಾರೆ. ಸೊ ಆ ಥರ ವಿಷಯದಲ್ಲಿ ಇನ್ಫ್ಯಾಕ್ಟ್ ನಾನು ಅದು ಒಳ್ಳೇದಂತ ಹೇಳಿ, ಈಗ ನನ್ನ ಮುಂದೆ ಇರೋ ಪೇಷಂಟಿಗೆ 99% ನಿಮಗೆ ಕ್ಯಾನ್ಸರ್ ಇದೆ ಅಂದರೆ ಅವರು ನಗ್ತಾರೆ. ನನ್ನ ಕ್ವಾಲಿಫಿಕೇಷನ್ ಮಾಡರ್ನ್ ಮೆಡಿಸಿನ್ ಹುಟ್ಟೋ ಟೈಮಲ್ಲಿ ಯಾವುದೇ ಸ್ಕ್ಯಾನ್ಗಳಿರಲಿಲ್ಲ, ಎಕ್ಸ್ರೇ ಏನಿರಲಿಲ್ಲ, ತಲೆಯಿಂದ ಅಡಿವರೆಗೂ ನೋಡಿ ಡಯಾಗ್ನೋಸ್ ಮಾಡ್ತಿದ್ವಿ. ನಮ್ಮ OPDಲಿ ಬಂದರೆ ಯಾರಿಗೂ ನಿಮ್ಮ ಹೇರ್ ಲಾಸ್ ನೋಡೋದಿಲ್ಲ, ಯಾಕಂದರೆ ಎಲ್ಲರಿಗೂ ವಿಗ್ ಇರುತ್ತೆ, ಗೊತ್ತಾಗೋದೇ ಇಲ್ಲ ಅವ್ರಿಗೆ ವಿಗ್ ಇದೆ ಅಂತ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ವೃಕ್ಷಾ ಕೋಟ್ಯಾನ್. ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಹಲವಾರು ಅಂಗಗಳು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ನಾವು ತಿಂದಿರುವಂಥ ಆಹಾರ ಸರಿಯಾಗಿ ಜೀರ್ಣವಾಗಿ ದೇಹಕ್ಕೆ ಶಕ್ತಿ ಸಿಗಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಅಂಗ ಮಾತ್ರ ಸಾಕಾಗೋದಿಲ್ಲ. ಸೊ ಇದೇ ವಿಚಾರದಲ್ಲಿ ನಾವು ನೋಡೋದಾದರೆ ಮೇದೋಜೀರಕ ಗ್ರಂಥಿ ಅಥವಾ ಪ್ಯಾನ್ಕ್ರಿಯಾಟಿಕ್ ತುಂಬ ಜನಕ್ಕೆ ಹೀಗಂದ್ರೆ ಏನಪ್ಪ ಅಂತ ಅನ್ನಿಸ್ಬೋದು. ಯಾಕಂದರೆ ನಾವು ಯೂಶ್ವಲಿ ಕಿಡ್ನಿ, ಹಾರ್ಟ್, ಬ್ರೈನ್ ಬಗ್ಗೆ ಮಾತ್ರ ನೋಡಿರ್ತೀವಿ ಅಥವಾ ಲಿವರ್ ಬಗ್ಗೆ ಕೇಳಿರ್ತೀವಿ. ಆದರೆ ನಮ್ಮ ದೇಹಕ್ಕೆ ಮೇದೋಜೀರಕ ಗ್ರಂಥಿ ಅಥವಾ ಪ್ಯಾನ್ಕ್ರಿಯಾಸ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಒಂದು ವೇಳೆ ಈ ಒಂದು ಅಂಗ ಸರಿಯಾಗಿ ಕೆಲಸವನ್ನ ಮಾಡದೇ ಇದ್ದಾಗ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ನಮ್ಮನ್ನ ಕಾಡಬಹುದು. ಈ ಮೇದೋಜೀರಕ ಗ್ರಂಥಿಯಲ್ಲಿ ಕ್ಯಾನ್ಸರ್ ಉಂಟಾಯಿತು ಅಂತ ಹೇಳಿದ್ರೆ, ಅಂದ್ರೆ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಉಂಟಾಯಿತು ಅಂತ ಹೇಳಿದ್ರೆ ಅದು ಹೇಗೆ ನಮ್ಮ ಆರೋಗ್ಯದ ಮೇಲೆ ಎಫೆಕ್ಟ್ ಅನ್ನ ಮಾಡುತ್ತೆ, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರಜ್ವಲ್ KP, ಕನ್ಸಲ್ಟೆಂಟ್ ಮೆಡಿಕಲ್ ಆನ್ಕಾಲಜಿಸ್ಟ್, ಫೋರ್ಟೀಸ್ ಹಾಸ್ಪಿಟಲ್, ಬನ್ನೇರ್ಘಟ್ಟ ರೋಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಆರಾಮ್, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ಸರ್, ಈಗ ಮೇದೋಜೀರಕ ಗ್ರಂಥಿ ತುಂಬ ಜನರಿಗೆ ಈ ಪ್ಯಾನ್ಕ್ರಿಯಾಟಿಕ್ ಬಗ್ಗೆ ಅಷ್ಟೊಂದು ನಾಲೆಜ್ ಇರೋದಿಲ್ಲ. ಬಿಕಾಸ್ ನಾವು ಬೇರೆಲ್ಲ ಪಾರ್ಟ್ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಫೋಕಸನ್ನು ಮಾಡ್ತೀವಿ, ಕೇಳಿರ್ತೀವಿ. ಅದಕ್ಕೆ ರಿಲೇಟೆಡ್ ಆಗಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಒಂದಿಷ್ಟು ಮಾಹಿತಿಗಳು ಹೆಚ್ಚಾಗಿನೇ ಬರ್ತಾ ಇರುತ್ತೆ. ಸೊ ಈ ಮೇದೋಜೀರಕ ಗ್ರಂಥಿ ಅಥವಾ ಪ್ಯಾನ್ಕ್ರಿಯಾಸ್ ಅನ್ನುವಂಥದ್ದು ಯಾಕೆ ನಮ್ಮ ಜೀವಕ್ಕೆ ಅಷ್ಟು ಮುಖ್ಯ ಆಗುತ್ತೆ, ನಮ್ಮ ಓವರ್ ಆಲ್ ಡೈಜೆಷನಲ್ಲಿ ಅದರ ಪಾತ್ರ ಏನು ಅಂತ? ಸೊ ಏನಾಗುತ್ತೆ ಅಂದರೆ, ಜಾಸ್ತಿ ಅವೇರ್ನೆಸ್ ಕ್ಯಾಂಪೈನ್ಸ್ ಅಂದರೆ ಏನು ನಾವು ಜನರಲ್ ಪಬ್ಲಿಕ್ಕಿಗೆ ಇನ್ಫಾರ್ಮೇಷನ್ ಕೊಡ್ತೀವಿ, ಈ ಕ್ಯಾನ್ಸರ್ ಇದು ಕಾರಣದಿಂದ ಉಂಟಾಗುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಓರಲ್ ಕ್ಯಾನ್ಸರ್ ಆಗಿರ್ಬೋದು, ಇತ್ತೀಚೆಗೆ ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಸರ್ವೈಕಲ್ ಕ್ಯಾನ್ಸರ್. ಸೊ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಮಾಹಿತಿಗಳು ಲಭ್ಯ ಇದೆ. ಮೇಜರ್ಲಿ ಏನಾಗುತ್ತೆ ಅಂದರೆ, ಬ್ರೆಸ್ಟ್ ಕ್ಯಾನ್ಸರ್ ಹೊರಗಡೆ ಕಾಣುವಂಥ ಅಂಗ. ಸೊ ಹಾಗಾಗಿ ಅರ್ಜಲ್ಲಿ ಅದನ್ನು ಹೆಣ್ಮಕ್ಳು ಅದನ್ನು ಗುರುತಿಸಿ ಬರ್ತಾರೆ. ಅದು ಇತ್ತೀಚೆಗೆ ಎಜುಕೇಶನ್ ಜಾಸ್ತಿ ಆಗಿರೋದ್ರಿಂದ, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಇರೋದ್ರಿಂದ ಒಂದು ಅರ್ಲಿ ಸ್ಟೇಜಲ್ಲಿ ಬರ್ತಾರೆ. ಸಣ್ಣದು 0.5 ಸೆಂಟಿಮೀಟರ್ ಬಂದಿರೋರು ಇದ್ದಾರೆ, 0.2 ಸೆಂಟಿಮೀಟರ್ ಬಂದಿರೋರು ಇದ್ದಾರೆ. ಇನ್ನೊಂದೇನೆಂದರೆ, ಹಳ್ಳಿ ಕಡೆಗೆ ಹೋಗಿ ಅದ್ರ ಬಗ್ಗೆ ಸ್ಕ್ಯಾನ್ಸ್ ಮಾಡಿ ಕ್ಯಾಂಪೇನ್ಸ್ ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ತಾಲೂಕ್ ಲೆವೆಲಲ್ಲಿ ಕೂಡ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ, ಮ್ಯಾಮೋಗ್ರಾಮ್ ಮಾಡ್ತಾ ಇದ್ದಾರೆ. ಅದು ಒಂದು. ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಹೇಳೋದಾದರೆ ಅದ್ರ ಬಗ್ಗೆನೂ ತುಂಬ ಕ್ಯಾಂಪೇನ್ಸ್ ನಡೀತಾ ಇದೆ. ಆ್ಯಂಡ್ ಮೋರ್ ಓವರ್ ಫಸ್ಟ್ ಸಿಂಪ್ಟಮ್ ಬ್ಲೀಡಿಂಗ್ ಆಗುತ್ತೆ. ಸೊ ಸಿಂಪ್ಟಮ್ಸ್ ಇರುವಂತಹ ಕ್ಯಾನ್ಸರ್ಗಳು ಯಾವಾಗಲೂ ಬೇಗ ಗುರುತಿಸಾಗುತ್ತೆ. ಯಾವಾಗ ಸಿಂಪ್ಟಮ್ಸ್ ಇರಲ್ಲ, ಸೈಲೆಂಟ್ ಅಂತ ಏನು ಹೇಳ್ತೀವಿ, ನಿಶಬ್ದವಾಗಿ ಒಳಗಡೆನೆ ಕೆಲಸ ಮಾಡುವಂಥದ್ದು, ಈ ಥರ ಕ್ಯಾನ್ಸರ್ಗಳು ಲೇಟ್ ಪ್ರೆಸೆಂಟ್ ಆಗುತ್ತೆ.
ಓಕೆ ಬಹಳ ದೀರ್ಘಕಾಲ ಆದಮೇಲೆ. ಸೊ ಈ ಪ್ರೆಸೆಂಟೇಷನಲ್ಲಿ ಏನಾಗುತ್ತೆ, ಲಾಸ್ಟ್ ಸ್ಟೇಜಲ್ಲಿ ಇರ್ತಾರೆ, ಅಂದರೆ 3rd ಸ್ಟೇಜ್ ಅಥವಾ 4th ಸ್ಟೇಜಲ್ಲಿ ಇರ್ತಾರೆ. ಆ ಟೈಮಲ್ಲಿ ಅವ್ರು ನಮ್ಮ ಹತ್ರ ಬಂದಾಗ ನಮಗೆ ಕ್ಯೂರ್ ಮಾಡೋಕ್ಕಾಗದೇ ಇರ್ಬೋದು, ಅವ್ರಿಗೆ ಬೇರೆ ಬೇರೆ ಕಾಯಿಲೆಗಳಾಗಿರ್ಬೋದು, ಕ್ಯಾನ್ಸರ್ ಜೊತೆಗೇನೆ ವಯಸ್ಸಾಗ್ತಾ ಆಗ್ತಾ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ. ಈವನ್ ದೋ ನಾವು ಕ್ಯಾನ್ಸರ್ ಮಾರಕ ಅಂತ ಎಷ್ಟು ಹೇಳಿದ್ರು ಇವತ್ತಿಗೂ ನಂಬರ್ 1 ಕಿಲ್ಲರ್ ಇನ್ ದ ವರ್ಲ್ಡ್ ಇಸ್ ಹಾರ್ಟ್ ರಿಲೇಟೆಡ್. ಹಾರ್ಟ್ ಅಟ್ಯಾಕ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್, ಇದೇನೇ ಮೇಜರ್ ಡೆತ್ ಕಾಸ್. ಸೊ ಇದೆಷ್ಟೆಲ್ಲ ಇರೋದ್ರಿಂದ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಒಂದು ಸ್ವಲ್ಪ ಕೆಳಗಿನ ಲೆವೆಲಲ್ಲಿ ಜನಕ್ಕೆ ಅಷ್ಟು ಅರಿವಿಲ್ಲದೆ ಇರುವಂತಹ ಒಂದು ಕ್ಯಾನ್ಸರ್. ಸೊ ಓಕೆ, ಈ ಒಂದು ರೀಸನ್ಗೋಸ್ಕರನೇ ಮೇ ಬಿ ಅವೇರ್ನೆಸ್ ಸ್ವಲ್ಪ ಕಡಿಮೆ ಇದೆ, ಸ್ಟಡೀಸ್ ಕೂಡ ಕಡಿಮೆ ಇದೆ. ಓಕೆ, ಆದರೆ ಪ್ಯಾನ್ಕ್ರಿಯಾಟಿಕ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ನಮ್ಮ ಬಾಡಿಗೆ ಅಂತ? ಸೊ ಪ್ಯಾನ್ಕ್ರಿಯಾಸ್ ಒಂಥರ ಹೇಗೆ ಹೇಳೋದು, ಪ್ಯಾನ್ಕ್ರಿಯಾಸ್ ಮತ್ತು ಡಯಾಬಿಟೀಸ್ ಬಗ್ಗೆ ಹೇಳೋಣ. ಪ್ಯಾನ್ಕ್ರಿಯಾಸ್ ಮತ್ತು ಡಯಾಬಿಟೀಸ್ ಒಂಥರ ಗಂಡ ಹೆಂಡತಿ ಇತ್ತು. ಸೊ ಒಂದು ಬಿಟ್ಟು ಇನ್ನೊಂದು ಯಾವಾಗಲೂ ಒಟ್ಟಿಗೆ ಇರುವಂಥದ್ದು. ಸೊ ಪ್ಯಾನ್ಕ್ರಿಯಾಸ್ನಲ್ಲಿ ಒಂದು ನಾಳ ಮತ್ತು ನಿರ್ನಾಳ ಅಂತ ಡಿವೈಡ್ ಮಾಡೋಣ. ಎಕ್ಸೋಕ್ರೈನ್, ಎಂಡೋಕ್ರೈನ್. ನಾಳ ಇರುವಂಥದ್ರೆ ಟ್ಯೂಬ್ ಮೂಲಕ ಎನ್ಸೈಮ್ ಬರುವಂಥದ್ದು, ಅದು ಡೈಜೆಷನ್, ಜೀರ್ಣಕ್ರಿಯೆಗೆ ಸಹಾಯ ಮಾಡುವಂಥದ್ದು. ಅದು ಒಂದು ಭಾಗ. ಆದರೆ ನಿರ್ನಾಳ, ಎಂಡೋಕ್ರೈನ್ ಫಂಕ್ಷನ್, ನಾವು ಏನು ಡೈಲಿ ಬೆಳಗ್ಗೆ ಎದ್ದು ಓದೋದು ನೋಡೋದು ಡಯಾಬಿಟೀಸ್ ಬಗ್ಗೆ ಏನು ಮಾತಾಡ್ತೀವಿ, ಅದು ನಿರ್ನಾಳ ಫಂಕ್ಷನ್. ಸೊ 2 ಮೇಜರ್ ಆ್ಯಕ್ಷನ್ಸ್ ಇದೆ ಪ್ಯಾನ್ಕ್ರಿಯಾಸ್. ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಅಂತ ಬಂದಾಗ 2 ಫಂಕ್ಷನ್ ಡಿಸ್ರಪ್ಟ್ ಆಗ್ಬೋದು. ಮೆಜಾರಿಟಿ ಆಫ್ ದ ಟೈಮ್ ಏನಾಗುತ್ತೆ, ಡಯಾಬಿಟೀಸ್ ಇರೋರಿಗೆ ಇಲ್ಲದೆ ಇರೋರಿಗೆ ಈ ಡೌಟ್ ಇರುತ್ತೆ, ಶುಗರ್ ಇರೋರಿಗೆ ನನಗೆ ಕ್ಯಾನ್ಸರ್ ರಿಸ್ಕ್ ಇದೆಯಾ, ಅಥವಾ ನನಗೆ ಶುಗರ್ ಇಲ್ಲ ಬಟ್ ಸ್ಟಿಲ್ ನನಗೆ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ರಿಸ್ಕ್ ಇದೆಯಾ. ಈ 2 ವಿಷಯದ ಬಗ್ಗೆ ನಾವು ಅಡ್ರೆಸ್ ಮಾಡ್ತೀವಿ. ಓಕೆ ಓಕೆ, ಹಾಗಿದ್ರೆ ಈಗ ಡಯಾಬಿಟೀಸ್ ಇದ್ದವರಿಗೆ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಆಗುವಂಥ ರಿಸ್ಕ್ ಜಾಸ್ತಿ ಇರುತ್ತಾ, ಹೇಗೆ ಅಂತ? ಸೊ ನಮ್ಮ ಇದುವರೆಗೂ ನಡೆಸಿರೋ ಸಂಶೋಧನೆಗಳಲ್ಲಿ ಏನು ಎವಿಡೆನ್ಸ್ ಸಾಕ್ಷ್ಯ ಸಿಕ್ಕಿದೆ ಅಂದರೆ, ಡಯಾಬಿಟೀಸ್ ಇರೋರಿಗೆ 1.5-2 ಪಟ್ಟು ಹೆಚ್ಚು ಸಾಧ್ಯತೆ ಇರುತ್ತೆ ಅವರ ಜೀವಮಾನದಲ್ಲಿ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಬರೋದಕ್ಕೆ, ಇಲ್ಲದೇ ಇರೋರಿಗೆ ಕಂಪೇರ್ ಮಾಡಿದ್ರೆ. ಓಕೆ ಓಕೆ, ಬಟ್ ಹಾಗಂತ ಇಲ್ಲದೇ ಇರೋರಿಗೆ ಬರಲ್ಲ ಅಂತಲ್ಲ, ಹೇಳೋದಿಕ್ಕಾಗೋದಿಲ್ಲ. ಸೊ ಹೆಂಗೆ ನಾವು ಇದನ್ನು ತಗೊಳ್ಬೇಕಂದ್ರೆ 2 ರೀತಿ. ಡಯಾಬಿಟೀಸ್ ಇರೋರಿಗೆ ಕ್ಯಾನ್ಸರ್ ರಿಸ್ಕ್, ಕ್ಯಾನ್ಸರ್ ಇಂದ ಡಯಾಬಿಟೀಸ್, ಅದಕ್ಕೆ ಕಾರಣನೂ ಆಗಿರ್ಬೋದು, ಅದರ ಪರಿಣಾಮವಾಗೂ ಆಗಿರ್ಬೋದು. ಓಕೆ ಓಕೆ, ಸೊ ಡಯಾಬಿಟಿಸ್ ತುಂಬಾ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ಇಲ್ಲಿ ಹಾಗಿದ್ರೆ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ಗೆ ಅಂತ. ಸೊ ಹೇಗೆ ಡಾಕ್ಟರ್, ಈಗ ಒಂದು ಡೌಟ್ ಬರುತ್ತೆ, ನಾವು ಯೂಶಲಿ ಶುಗರ್ ಇತ್ತು ಅಂತ ಹೇಳಿದಾಗ ಬೇರೇನೋ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಯಾಕೆಂತ ಹೇಳಿದ್ರೆ ಡಯಾಬಿಟಿಕ್ ರೆಟಿನೋಪತಿ ಅಥವಾ ಡಯಾಬಿಟಿಕ್ ನ್ಯೂರೋಪತಿ ಅಥವಾ ಕಿಡ್ನಿಗೆ ಏನೋ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅವೇರ್ನೆಸ್ ಇದೆ. ಆದರೆ ಈ ಶುಗರಿಗೂ ಈ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ಗೂ ಹೇಗಪ್ಪ ಕನೆಕ್ಷನ್ಸ್, ಸೊ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಯಾರಿಗಾದ್ರೂ, ಈಗ ನನ್ನನ್ನು ಸೇರಿಸಿ ಕಾಮನ್ ಪೀಪಲ್ಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಸೊ ಶುಗರ್ ಈಗ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿ ಆಗ್ತಿದೆ ಅಂದಾಗ ಪ್ಯಾನ್ಕ್ರಿಯಾಸ್ ಇಂದ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಈ ಎಂಡೋಕ್ರೈನ್ ನಿರ್ನಾಳ ಫಂಕ್ಷನ್ ಅಂತ ನಾನೇನು ಹೇಳಿದೆ, ಅದು ಐಲೆಟ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂತ ಒಂದು ಸೆಲ್ ಇರುತ್ತೆ, ಅಲ್ಲಿಂದ ಇನ್ಸುಲಿನ್, ಗ್ಲೂಕಾಗಾನ್ ಇವೆಲ್ಲ ಪ್ರೊಡ್ಯೂಸ್ ಆಗುತ್ತೆ. ಇದರಿಂದ ರಕ್ತದಲ್ಲಿರೋ ಗ್ಲೂಕೋಸ್ ಅಂಶನ ಕಂಟ್ರೋಲಲ್ಲಿ ಇಟ್ಟಿರುತ್ತೆ. ಯಾವಾಗ ಇದು ಡಿಸ್ರೆಗ್ಯುಲೇಟ್ ಆಗ್ತಾ ಹೋಗುತ್ತೆ ಆಗ ಸ್ಟ್ರೆಸ್ ಆಗುತ್ತೆ ಬಾಡಿ ಮೇಲೆ, ಇನ್ಫ್ಲಮೇಷನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ ಬಾಡಿ ಮೇಲೆ. ಅದು ಒಂದು ರೀತಿಯಲ್ಲಿ ಇಂಟೇಕ್ ಇರ್ಬೋದು, ಜಾಸ್ತಿ ಗ್ಲೂಕೋಸ್ ಇಂಟೇಕಿಂದ ಇರ್ಬೋದು, ಒಬೇಸಿಟಿ ಅತಿಯಾದ ಹೆಚ್ಚು ತೂಕದಿಂದ ಇರ್ಬೋದು, ಅಥವಾ ಕೆಲವೊಮ್ಮೆ ಜೆನೆಟಿಕ್ ಫ್ಯಾಕ್ಟರ್ಸ್ ಕೂಡ ಇರ್ಬೋದು. ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ, ಅತಿಯಾದ ತೂಕ, ಇನ್ಸುಲಿನ್ ರೆಸಿಸ್ಟೆನ್ಸ್, ಇವೆಲ್ಲ ಕಾರಣಗಳಿಂದ, ಜೊತೆಗೆ ನಮ್ಮ ಲೈಫ್ ಸ್ಟೈಲ್, ನಾವು ಮಾಡಿಫೈ ಮಾಡೋಕ್ಕಾಗುವಂಥದ್ದು ಬರೀ ಲೈಫ್ ಸ್ಟೈಲ್. ಹೌದು ಹೌದು, ಖಂಡಿತ. ಒಳಗೆ ಜೆನೆಟಿಕ್ ಆಗಿ ಏನು ಬಂದಿದೆ ಅಟ್ಲೀಸ್ಟ್ ಇವತ್ತಿನ ಮಟ್ಟಿಗೆ ನಮ್ಮ ಕೈಲಿಲ್ಲ. ಮುಂದೊಮ್ಮೆ ಆ DNA ಬಗ್ಗೆ ಎಲ್ಲ ಬರಬಹುದು, ಬಟ್ ಅಟ್ ಪ್ರೆಸೆಂಟ್ ನಮ್ಮ ಕೈಲಿಲ್ಲ. ಸೊ ಮಾಡಿಫೈಯಬಲ್ ಫ್ಯಾಕ್ಟರ್ಸ್ ಇಸ್ ಲೈಫ್ ಸ್ಟೈಲ್. ಸೊ ಇದೆಲ್ಲ ಕಾರಣಗಳಿಂದ ಸ್ಟ್ರೆಸ್ ಬೀಳುತ್ತೆ ಪ್ಯಾನ್ಕ್ರಿಯಾಸ್ ಮೇಲೆ. ಸೊ ಆ ಟೈಮಲ್ಲಿ ಶುಗರ್ ಕಂಟ್ರೋಲ್ ಆಗ್ದಂಗೆ ಡಿಸ್ರೆಗ್ಯುಲೇಟ್ ಆದಾಗ ಆ ಪ್ರೋ ಇನ್ಫ್ಲಮೇಟ್ರಿ ಸ್ಟೇಟ್ ಅಂತ ಏನು ಹೇಳ್ತೀವಿ, ಅಂದರೆ ಅತಿಯಾದ ಉರಿಯೂತ, ಬಾಡಿಲಿ ಒಂಥರ ಊತದ ವಾತಾವರಣ ಸೃಷ್ಟಿಯಾಗಿರುತ್ತೆ, ಅದು ಪ್ರೋ ಕಾರ್ಸಿನೋಜೆನಿಕ್. ಆ ಒಂದು ಸಿಚುವೇಶನ್ನಲ್ಲಿ ಅಲ್ಲಿರುವಂಥ ಸೆಲ್ಗಳು ಕ್ಯಾನ್ಸರ್ ಆಗಿ ಮಾರ್ಪಾಡಾಗುವಂಥ ರಿಸ್ಕ್ ಜಾಸ್ತಿ. ಓಕೆ ಓಕೆ, ಹಾಗಿದ್ರೆ ಈಗ ಶುಗರ್ ಇದ್ದವ್ರಿಗೆ ಒಂದು ಭಯ ಹುಟ್ಟುತ್ತೆ ಅಥವಾ ಒಂದು ಡೌಟ್ ಬರುತ್ತೆ, ನನಗೆ ಶುಗರ್ ಇದೆ, ನನಗೆ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಬರುತ್ತಾ ಅಂತ. ಒಂದು ವೇಳೆ ಅವರು ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಅಥವಾ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ಆ ರಿಸ್ಕನ್ನು ತಗ್ಗಿಸಬಹುದಾ ಅಂತ? ಪೂರ್ತಿ ಹೋಗೋಕ್ಕಾಗೋದಿಲ್ಲ, ಬಿಕಾಸ್ ನಾನು ಹೇಳ್ದಂಗೆ ನಿಮಗೆ ಬರೀ ಡಯಾಬಿಟಿಸ್ ಒಂದೇ ರಿಸ್ಕ್ ಫ್ಯಾಕ್ಟರ್ ಅಲ್ಲ, ಬಹಳಷ್ಟಿದೆ. ಶುಗರ್ ಒಂದು ನಮ್ಮ ಕಂಟ್ರೋಲಲ್ಲಿ ಇರೋ ಅಂಥದ್ದು ತಕ್ಕ ಮಟ್ಟಿಗೆ.
ಸೊ ಶುಗರ್ ಕಂಟ್ರೋಲಲ್ಲಿ ಇಟ್ಕೋಬೇಕಾದದ್ದು ಎಲ್ಲರ ಒಂದು ಗುರಿ ಆಗಿದ್ರೂ ಅದು ಮಾಡಿದ್ರೂ ಬರೋ ಸಾಧ್ಯತೆ ಇರುತ್ತೆ. ಬಟ್ ಹಾಗಂತ ನಾವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ನಮ್ಮ ಕೈಲಿ ಏನು ಸಾಧ್ಯ, ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಹೆಲ್ದಿ ಲೈಫ್ ಸ್ಟೈಲ್, ವೆಯ್ಟ್ ಕಂಟ್ರೋಲ್, ಈ ಎಲ್ಲ ನಮ್ಮ ಕೈಯಲ್ಲಿ ಏನೇನಿದೆ ಇದು ನಾವು ಮಾಡಿದಾಗ ಒಂದು ಸ್ವಲ್ಪ ಮಟ್ಟಿಗೆ ರಿಸ್ಕ್ ಕಮ್ಮಿ ಆಗುತ್ತೆ. ಇದ್ರ ಜೊತೆಗೆ ಇತ್ತೀಚೆಗೆ ಬರ್ತಿರೋವಂಥ ಗೈಡ್ಲೈನ್ಸ್ ಪ್ರಕಾರ ಏನಾದರೂ ಸ್ಕ್ಯಾನ್ಸ್ ಅಥವಾ ಟೆಸ್ಟ್ಸ್ಗಳ ಬಗ್ಗೆ ಕೂಡ ತುಂಬ ಸಂಶೋಧನೆ ನಡೀತಾ ಇದೆ. ಸೊ ಅದನ್ನು ಇದ್ರ ಜೊತೆ ಕಂಬೈನ್ ಮಾಡಿದಾಗ ಆದಷ್ಟು ಮಟ್ಟಿಗೆ ಜನರಲ್ ಪಾಪ್ಯುಲೇಷನಲ್ಲಿ ನಾವು ರಿಸ್ಕ್ನ ಕಮ್ಮಿ ಮಾಡ್ಕೋಬೋದು. ಓಕೆ. ಸೊ ಹಾಗಿದ್ರೆ ಶುಗರ್ ಇದ್ದವರಿಗೆ ಒಂದು ಸ್ವಲ್ಪ ರಿಸ್ಕ್ ಕಂಪ್ಯಾರಿಟಿವ್ಲಿ ಶುಗರ್ ಇಲ್ಲದೇ ಇರೋರಿಗಿಂತ ಜಾಸ್ತಿನೇ ಇರುತ್ತೆ ಅಂತ. ಹಾಗಿದ್ರೆ ಡಾಕ್ಟರ್, ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ ಎಲ್ಲ ಕ್ಯಾನ್ಸರ್, ಕೆಲವೊಂದಿಷ್ಟು ಕ್ಯಾನ್ಸರ್ಗಳಲ್ಲೇ ನಮಗೆ ಗೊತ್ತಾಗುತ್ತೆ, ಅಂದರೆ ಮುಂದೆ ಕಾಣಿಸುತ್ತೆ, ಆ ದೇಹದ ಭಾಗಗಳು ಕಾಣಿಸುತ್ತೆ, ಸಿಂಪ್ಟಮ್ಸ್ಗಳು ಗೊತ್ತಾಗುತ್ತೆ ಅಂತ. ಹಾಗಿದ್ರೆ ಈ ಮೇದೋಜೀರಕ ಗ್ರಂಥಿ ಅಥವಾ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಬಂತು ಅಂತ ಹೇಳಿದಾಗ ಯಾವುದಾದ್ರೂ ಲಕ್ಷಣಗಳು ಗೊತ್ತಾಗಲ್ವಾ? ಇನಿಷಿಯಲಿ ನಾವು ಅಲರ್ಟ್ ಆಗೋದಕ್ಕೆ ಸಾಧ್ಯ ಇಲ್ವಾ ಅಂತ? ನೀವು ಮೇದೋಜೀರಕ ಗ್ರಂಥ ಅಂದ್ರಲ್ಲ, ಸೊ ಇದೇ ನನ್ನ ಬಗ್ಗೆ ಎಲ್ಲ ಕನ್ನಡದಲ್ಲಿ ಪದಗಳು ಹುಡುಕ್ತಾ ಇದ್ದೆ. ಆ್ಯಕ್ಚುಲಿ ನಾನು ಪ್ರಾಣೇಶ್ ಅವ್ರದ್ದು ಸ್ಟ್ಯಾಂಡಪ್ ಕಾಮಿಡಿನೆಲ್ಲ ನೋಡ್ತಿದ್ದಾಗ ಬಸ್ ಬಂತು ಅಂತ ನಾವು ಹೇಳ್ತೀವಲ್ಲ, ಬಟ್ ನಾವು ಆ್ಯಕ್ಚುಲಿ ಒಂದೆರಡು ಇಂಗ್ಲೀಷ್ ಪದಗಳು ಬಂದ್ಬಿಡತ್ತೆ ಹಾಗೆ. ಸೊ ನಾವು ಕನ್ನಡ ಹುಡುಕ್ತಾ ಹೋದರೆ ಇದು ಚತುಶ್ಚಕ್ರ ವಾಹನ ಬಂತು ಅಂತ ಹೇಳೋಷ್ಟೊತ್ತಿಗೆ ಮುಂದಿನ ರೋಡ್ಗೆ ಹೋಗಿರುತ್ತೆ ಬಸ್. ಹಾಗಾಗಿ ಈಸಿ. ಸೊ ಏನಂದರೆ ನಾನು ಏನು ಹೇಳಕ್ಕೆ ಹೊರಟೆ ಅಂದರೆ, ಈಗ ಮೇದೋಜೀರಕ ಗ್ರಂಥದ ಕ್ಯಾನ್ಸರ್ ಅಂತ ನಾವು ಹೇಳಿದ್ರೆ ಮೋಸ್ಟ್ ಆಫ್ ದ ಟೈಮ್ ಸೈಲೆಂಟ್ ಇರುತ್ತೆ. ಅರ್ಲಿ ಸ್ಟೇಜಲ್ಲಿ ಯಾವ ಕ್ಷಣದಲ್ಲಿ ನಾವು ಅದನ್ನು ಕ್ಯೂರ್ ಮಾಡ್ಬೋದು, ಆ ಸ್ಟೇಜಲ್ಲಿ ಅದು ಯಾವುದೇ ಸಿಂಪ್ಟಮ್ಸ್ ಇರಲ್ಲ. ಅದು ಮೇಜರ್ ಡಿಸ್ಅಡ್ವಾಂಟೇಜ್ ಡಾಕ್ಟರ್ಗಳಿಗಾಗಿರ್ಬೋದು, ನಮಗಿಂತ ಹೆಚ್ಚಾಗಿ ಪೇಷಂಟ್ಗಾಗಿರ್ಬೋದು. ಮತ್ತು ಯಾವುದೇ ಯೂನಿವರ್ಸಲ್ ಗೈಡ್ಲೈನ್ ಇಲ್ಲ. ಅಂದರೆ ಈಗ ಬ್ರೆಸ್ಟ್ ಕ್ಯಾನ್ಸರ್ಗೆ ನೀವು ಹೇಳಿದ್ರಿ, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಒಂದು ಕ್ಲೂ ಕೊಡುತ್ತೆ. ಹೌದು. ಅದೇ ಥರ ಯಾವ್ದಾದ್ರು ಒಂದು ಟೆಸ್ಟ್ ಇದೆಯಾ ಡಾಕ್ಟ್ರೆ, ನಮಗೆ ಬ್ಲಡ್ ಟೆಸ್ಟ್ ಇದೆಯಾ, ಇಲ್ಲ ಅಲ್ಟ್ರಾಸೌಂಡ್ ಮಾಡಿ ನಾವು ಗೊತ್ತಾಗತ್ತಾ? ಆ ಥರ ಯಾವುದೇ ಥರದ ಯೂನಿವರ್ಸಲ್ ಅಕ್ಸೆಪ್ಟೆಡ್ ಗೈಡ್ಲೈನ್ ಇಲ್ಲ. ಅಮೇರಿಕನ್ ಬಾಡಿ ಆಗಿರಲಿ, ನಮ್ಮ ಭಾರತೀಯದಾಗಿರಲಿ, ಯುರೋಪಿಯನ್ ಆಗಿರಲಿ, ಯಾವುದೇ ಮೇಜರ್ ಗೈಡ್ಲೈನ್ ಇಲ್ಲ. ಅದು ಒಂದು ಡ್ರಾಬ್ಯಾಕ್. ಓಕೆ. ಅದು ಜಾಸ್ತಿ ಆಗಿ ಸಿಂಪ್ಟಮ್ ಅಂತ ನೋಡೋದಾದರೆ, ಫಸ್ಟ್ ಸಿಂಪ್ಟಮ್ ಯೂಶುವಲಿ ವಿಲ್ ಬಿ ಡಯಾಬಿಟಿಸ್. ಓಕೆ. ಶುಗರ್ ಇಲ್ಲದೆ ಇರೋರಿಗೆ 50 ವರ್ಷ ಶುಗರ್ ಇಲ್ಲ, 50 ವರ್ಷ ದಾಟಿದ ನಂತರ ಸಡನ್ ಆಗಿ ಶುಗರ್ ಬರೋದು. ವೆಯ್ಟ್ ನಾರ್ಮಲ್ ಇದೆ ಅವ್ರಿಗೆ, ಶುಗರ್ ಬಂದಿದೆ, ನಾನು ದಪ್ಪ ಇಲ್ಲ ಜಾಸ್ತಿ, ನಾನು ಅತಿಯಾದ ತೂಕ ಇಲ್ಲ, ನಾನು ಎಕ್ಸಸೈಸ್ ನಾನು ಮಾಡ್ತಾ ಇದ್ದೀನಿ, ಇಷ್ಟು ವರ್ಷ ನನಗಿರಲಿಲ್ಲ, ಸಡನ್ ಆಗಿ ನನಗೆ ಶುಗರ್ ಬಂದಿದೆ. ಶುಗರ್ ಬರೋ ಮುನ್ನ ಒಂದು 6 ತಿಂಗಳು, ವರ್ಷದ ಮುನ್ನ ಸಡನ್ ವೆಯ್ಟ್ ಲಾಸ್ ಆಗ್ತಿದೆ. ಅಂದರೆ ಅನ್ವಾಂಟೆಡ್ ವೆಯ್ಟ್ ಲಾಸ್ ಆಗುತ್ತಾ? ನಾನು ಡಯಟ್ ಮಾಡ್ತಿಲ್ಲ, ನಾನು ಮಾಮೂಲಿ ಊಟ ಮಾಡ್ತಾ ಇದ್ದೀನಿ, ಬಟ್ ಸ್ಟಿಲ್ ನನಗೆ ತೂಕ ಕಮ್ಮಿ ಆಗ್ತಿದೆ. ತೂಕ ಕಮ್ಮಿ ಆಗ್ತಿರುವಾಗ ಶುಗರ್ ಕಂಟ್ರೋಲಲ್ಲಿ ಇರಬೇಕು ಅನ್ನೋದು ಜನರ ನಂಬಿಕೆ. ಯಾಕಂದರೆ ಒಬೇಸಿಟಿಯಿಂದ ಶುಗರ್ ಅನ್ನೋದು ಜನರಲ್ ತಿಳುವಳಿಕೆ ಇರೋದು. ಸೊ ಆಪೋಸಿಟ್ ಯಾಕೆ ಆಗ್ತಿದೆ, ಈ ಪ್ಯಾರಾಡಾಕ್ಸ್ ಯಾಕೆ ಆಗ್ತಿದೆ, ದ್ಯಾಟ್ ಈಸ್ ಅ ಬಿಗ್ ಕ್ಲೂ. ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗೋದಾದರೆ, ಹೊಟ್ಟೆ ನೋವು, ಹೊಟ್ಟೆಯಲ್ಲಿ ಏನೋ ಒಂದು ಗಡ್ಡೆ ಥರ ಕಾಣಿಸ್ತಿದೆ, ಎಸ್ಪೆಷಲಿ ಅಪ್ಪರ್ ಅಬ್ಡಮೆನ್ ಮಧ್ಯಭಾಗ ಫೀಲ್ ಆಗುತ್ತಾ ಏನಾದರೂ, ಹೊರಗಡೆ ಪ್ರೆಸ್ ಮಾಡೋದು ಕಾಣಿಸೋವಂಥದ್ದು. ಓಕೆ. ಆ ಟೈಮಲ್ಲಿ ಆಲ್ರೆಡಿ ಅದು ಎಲ್ಲ ಕಡೆ ಹರಡಿದೆ ಅಂತಲೇ ತಗೋಬೋದು ನಾವು, ಅಷ್ಟು ಹೊಟ್ಟೆಯಲ್ಲಿ ಕಾಣಿಸ್ತಿದೆ ಅಂತ. ಅದಕ್ಕಿಂತ ಮುಂಚೆ ಸ್ವಲ್ಪ ಜಾಂಡಿಸ್ ಆಗೋದು, ಹಳದಿ ಕಣ್ಣು ಹಳದಿ ಆಗೋದು, ಮೂತ್ರ ಹಳದಿ ಆಗೋದು, ಮತ್ತು ಕ್ಲೇ ಕಲರ್ಡ್ ಸ್ಟೂಲ್ಸ್, ಅಂದರೆ ಮೋಷನ್ ನಾರ್ಮಲ್ ಕಲರ್ ಏನಿರುತ್ತೆ ಆ ಬಣ್ಣ ಇರಲ್ಲ. ಫ್ಲಶ್ ಮಾಡಿದಾಗ ತೇಲತ್ತೆ, ಕಮೋಡಲ್ಲಿ ತೇಲತ್ತೆ ನೀರಲ್ಲಿ, ಅಂದರೆ ಕ್ಲೇ ಥರ ಆಗಿರುತ್ತೆ. ಈ ಎಲ್ಲ ಲಕ್ಷಣಗಳು ನಮಗೆ ಒಂದು ಪ್ಯಾನ್ಕ್ರಿಯಾಟಿಕ್ ಅಥವಾ ಬಿಲಿಯರಿ, ಪ್ಯಾನ್ಕ್ರಿಯಾಟಿಕೋ ಬಿಲಿಯರಿ, ಬೈಲ್ ಡಕ್ಟ್ ಪ್ಯಾನ್ಕ್ರಿಯಾಸ್ ಎರಡೂ ತುಂಬ ಹತ್ತಿರದ ಸಂಬಂಧ. ಸೊ ಅದು ಎರಡರ ಕ್ಯಾನ್ಸರ್ ಅನ್ನೋ ಒಂದು ಕ್ಲೂ ಕೊಡುತ್ತೆ. ಓಕೆ. ಸೊ ಇದೆಲ್ಲ ಸಿಂಪ್ಟಮ್ಸ್ ಎಷ್ಟು ಒಂದು 3rd ಸ್ಟೇಜಲ್ಲಿ ಗೊತ್ತಾಗುತ್ತಾ? ಅಡ್ವಾನ್ಸ್ಡ್ ಸ್ಟೇಜ್ ಅಂತ ಹೇಳಿ. ಅಡ್ವಾನ್ಸ್ಡ್ ಸ್ಟೇಜ್ ಅಂದರೆ ಮೋಸ್ಟ್ ಪ್ರಾಬಬ್ಲಿ ನಾವು ಪೂರ್ತಿ ಕ್ಯೂರ್ ಮಾಡೋಕ್ಕಾಗದೆ ಇರಬಹುದು, ಜೀವನ ಪೂರ್ತಿ ಅವರಾದ್ರೆ ಇರಬೇಕಾಗ್ಬೋದು, ಅದು ಮಾರಕ ಕೂಡ ಆಗ್ಬೋದು. ಸೊ ಹಾಗಿದ್ರೆ ಮೇಜರ್ ಡ್ರಾಬ್ಯಾಕ್ ಅಂತ ಹೇಳಿದ್ರೆ ಸಿಂಪ್ಟಮ್ಸ್ ವಿಚಾರದಲ್ಲಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಆರಂಭದಲ್ಲಿ ಏನು ಗೊತ್ತಾಗೋದಿಲ್ಲ, ಇನಿಷಿಯಲಿ ಏನು ಗೊತ್ತಾಗದೇ ಇದ್ದರೆ ಹಾಸ್ಪಿಟಲ್ಗೆ ಹೋಗೋದಾದ್ರೂ ಹೇಗೆ, ನಮಗೆ ಡೌಟೇ ಬರ್ತಾ ಇಲ್ಲ ಅಂದಾಗ ಸೊ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ಮೇಜರ್ ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು ಅಂತ. ಆದರೆ ಬೇರೆ ಕ್ಯಾನ್ಸರ್ ಕಂಪೇರ್ ಮಾಡಿದಾಗ ಇದು ಬರುವಂತಹ ಚಾನ್ಸಸ್ ಎಷ್ಟಿದೆ, ಪರ್ಸೆಂಟೇಜ್ ಎಷ್ಟು ಅಂತ ಹೇಳ್ಬೋದಾ ಡಾಕ್ಟರ್? ನಮ್ಮ ಪಾಪ್ಯುಲೇಷನಲ್ಲಿ ಆ್ಯಕ್ಚುಲಿ ಕಡಿಮೆನೆ. ವೆಸ್ಟರ್ನ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ, ಡೈರೆಕ್ಟ್ ಆಗಿ ನಾವು ತೂಗು ಹಾಕಿದ್ರೆ ಸ್ವಲ್ಪ ಏಷ್ಯನ್ ಕಂಟ್ರಿ, ಅಂದರೆ ಸಪರೇಟ್ ಇಂಡಿಯನ್ ಡೇಟಾ ಅನ್ನೋಕ್ಕಿಂತ ಪೂರ್ತಿ ಏಷ್ಯಾ ಖಂಡದ ಸಿಮಿಲರ್ ಎಥ್ನಿಸಿಟಿ ಇರೋದ್ರಿಂದ ಆ ಭಾಗದಲ್ಲಿ, ಅಂದರೆ ನಮ್ಮ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಕಮ್ಮಿ. ಓಕೆ. ಸೊ ಇದು ಶುಗರ್ ಇದ್ದವರಿಗೆ ರಿಸ್ಕ್ ಅಂತ ಹೇಳಿದ್ರಲ್ವಾ, ಹಾಗಿದ್ರೆ ಒಂದು 40 ಏಜ್ ದಾಟದ ಮೇಲೆ ಅಥವಾ 50 ನಂತರನೇ ಇದು ಬರುತ್ತೆ,
ಏಜ್ ಆದವ್ರಿಗೇನೆ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಬರುತ್ತೆ ಅಂತ ಹೇಳೋದಕ್ಕಾಗುತ್ತಾ? ಹಾಂ, ಸೊ ಈಗ 100 ಜನ ತಗೊಂಡ್ರೆ ಒಂದು 70 ಜನ ತನಕ ನಾವು ಏಜ್ ಆದಮೇಲೆ ಬರ್ಬೋದು. ಆದರೆ ಇನ್ನು 30%ಗೆ ಯಂಗ್ ಏಜಲ್ಲೇ ಬರುತ್ತೆ. ಅಂದರೆ ಯಂಗ್ ಏಜ್ ಅಂದರೆ ನಾವು ಡಿಫೈನ್ ಮಾಡೋದು ಆರ್ಬಿಟ್ರಲ್ಲಿ ಒಂದು 40 ವರ್ಷ ಕಮ್ಮಿ. ಸೊ ಇವ್ರಿಗೆ ಯಾಕೆ ಬರ್ತಿದೆ ಅಂತ ಹುಡುಕಿದಾಗ ಅವಾಗ ನಮಗೆ ಗೊತ್ತಾಗಿತ್ತು ಲೈಫ್ ಸ್ಟೈಲ್ ಡಯಾಬಿಟೀಸ್ ಜೊತೆಗೇನೆ ಜೆನೆಟಿಕ್ ಕಾಂಪೊನೆಂಟು ಇದೆ ಅಂತ. ಅಂದರೆ DNA ಮ್ಯೂಟೇಷನ್ ಆಗಿ ವಂಶ ಪಾರಂಪರ್ಯವಾಗಿ ಹೆರಿಡಿಟ್ರಿ ಅಂತ ಏನು ಹೇಳ್ತೀವಿ, ಆ ಕಾರಣ ಕೂಡ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ಗೆ ಒಂದು ಪೂರಕವಾಗಿದೆ ಅನ್ನೋದು ಆಮೇಲೆ ತಿಳಿದು. ಓಕೆ ಓಕೆ, ಸೊ ಜೆನೆಟಿಕಲಿ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ಅಂತ. ಸೊ ಈಗ ಅಪ್ಪ ಅಮ್ಮ ಅದರಲ್ಲಿ ಅಥವಾ ಫಸ್ಟ್ ಡಿಗ್ರಿ ರಿಲೇಟಿವ್ಸಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಬಂದಿತ್ತು ಈ ಒಂದು ಕ್ಯಾನ್ಸರ್, ಒಂದು ವೇಳೆ ಬಂದಿತ್ತು ಅಂತ ಹೇಳಿದಾಗ ಅಲರ್ಟ್ ಆಗಬೇಕಾ ನಾವು? ನೆಕ್ಸ್ಟ್ ಜನ್ರೇಷನ್ ಅವರು ಅಲರ್ಟ್ ಆಗಬೇಕಾ? ಟೆಸ್ಟ್ ಏನಾದರೂ ಮಾಡಿಸ್ಕೋಬೇಕಾ ಹೇಗೆ ಅಂತ? ಸೊ ಖಂಡಿತ ಮಾಡಿಸ್ಬೇಕು. ಫಸ್ಟ್ ಪಾಯಿಂಟಿಗೆ ನಾವು ಮತ್ತೆ ಬರೋದಾದರೆ ಬ್ರೆಸ್ಟ್ ಕ್ಯಾನ್ಸರ್, ಒವೇರಿಯನ್ ಕ್ಯಾನ್ಸರ್ ಬಗ್ಗೆ ನಾವು ಮಾತಾಡಿದ್ವಿ. ಅದೇ ಜೀನ್ಸ್ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರಲ್ಲಿ ಕೂಡ ಇದೆ. ಸೊ ಎನಿ ಪೇಷಂಟ್, ಈಗ ನಾನು ಡೈಲಿ ಕ್ಯಾನ್ಸರ್ ಪೇಷಂಟ್ಸ್ ನೋಡ್ತೀನಿ ನಮ್ಮ ಹಾಸ್ಪಿಟ್ಲಲ್ಲಿ. ಸೊ ನಾವೇನು ಹೇಳ್ತೀವಿ, ಫ್ಯಾಮಿಲಿ ಹಿಸ್ಟ್ರಿ, ಮನೆತನದಲ್ಲಿ ಡೈರೆಕ್ಟ್ ಬ್ಲಡ್ ರಿಲೇಟಿವ್ಸ್ಗೆ ಯಾರ್ಯಾರಿಗೆ ಏನೇನು ಕ್ಯಾನ್ಸರ್ ಇದೆ, ಯಾರಿಗೆ ಎಷ್ಟು ವಯಸ್ಸಿನಲ್ಲಿ ಕ್ಯಾನ್ಸರ್ ಬಂದಾಗ ಯಾವ ಸ್ಟೇಜಲ್ಲಿತ್ತು, ಮತ್ತು ಈಗ ಕ್ಯೂರ್ ಆಯ್ತಾ, ಹೇಗಿದ್ದಾರೆ, ಇಲ್ಲ ಪಾಸ್ಡ್ ಅವೇ, ಈ ವಿಷಯಗಳೆಲ್ಲ ಕಲೆಕ್ಟ್ ಮಾಡ್ತೀವಿ. ಬ್ರೆಸ್ಟ್ ಕ್ಯಾನ್ಸರ್, ಒವೇರಿಯನ್ ಕ್ಯಾನ್ಸರ್, ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್, ಇದೆಲ್ಲನೂ ಜೆನೆಟಿಕ್ ಕಾಂಪೊನೆಂಟ್ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಸರ್ಪ್ರೈಸ್ ಆಗ್ತೀರಾ, ಎಲ್ಲದಕ್ಕೂ ಸೇಮ್ ಜೀನ್ BRCA ಅಂತ ಜೀನ್ ಇದೆ, ಬ್ರಾಕಾ ಅಂತ ಹೇಳ್ತೀವಿ. 1 and 2 ಜೀನ್ಸ್ ಇದೆ. ಬ್ರೆಸ್ಟ್ ಕ್ಯಾನ್ಸರ್ ಅಸೋಸಿಯೇಟೆಡ್ ಜೀನ್ BRCA ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಕಾಸ್ ಮಾಡುತ್ತೆ. ಒವೇರಿಯನ್ ಕ್ಯಾನ್ಸರ್ ಕೂಡ ಆಗ್ಬೋದು. ಪ್ರಾಸ್ಟೇಟ್ ಕ್ಯಾನ್ಸರ್ ಗಂಡಸರಲ್ಲಿ 50-60 ವರ್ಷದ ಮೇಲ್ಪಟ್ಟವ್ರಿಗೆ. ಲಾಸ್ಟ್ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್. ಸೊ ಇಟ್ಸ್ ವೆರಿ ಸ್ಟ್ರಾಂಗ್ ಅಸೋಸಿಯೇಷನ್ ಇರುತ್ತೆ. ಸೊ ಹಾಗಾಗಿ ಯಾವುದೇ ಪೇಷಂಟಿಗೆ ನಮ್ಮ ತಾಯಿಗೋ, ತಂದೆಗೋ, ಅಣ್ಣಂಗೋ, ತಂಗಿಗೋ, ಯಾರಿಗೋ ಒಬ್ರಿಗಿದೆ, ಇಲ್ಲ ಸೆಕೆಂಡ್ ಡಿಗ್ರಿ ನಮ್ಮ ಅಂಕಲ್ಗಳ ಮಕ್ಕಳಿಗೆ, ಸೋದರ ಮಾವನ ಮಕ್ಕಳಿಗೆ, ಇವ್ರಿಗೆಲ್ಲ ಇದೆ ಅಂದಾಗ ನಾವು ವಾಪಸ್ ಹೋಗಿ ಅವ್ರ ಟೆಸ್ಟ್ನು ಕೂಡ ಪರೀಕ್ಷೆ ಮಾಡಬೇಕು. ಅವ್ರಿಗಿದ್ದಲ್ಲಿ ನಮ್ಮ ಮುಂದೆ ಕೂತಿರೋರಿಗೆ ನಾವು ಎಕ್ಸ್ಟ್ರಾ ಪ್ರಿಕಾಷನ್ ತಗೋಬೇಕು. ಓಕೆ ಓಕೆ, ಈಗ ಫ್ಯಾಟಿ ಲಿವರ್ ಕೂಡ ಕಾಮನ್ ಆಗಿರುವಂಥ ಒಂದು ಕಂಡೀಷನ್ ಅಂತ ಹೇಳ್ಬೋದು. ಸೊ ಈ ಫ್ಯಾಟಿ ಲಿವರ್ ಹಾಗೆಯೇ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಅಥವಾ ಪ್ಯಾನ್ಕ್ರಿಯಾಟಿಕ್ನ ಎನಿ ಪ್ರಾಬ್ಲಮ್ಸ್ ಕನೆಕ್ಷನ್ಸ್ ಏನಾದರೂ ಇದೆಯಾ ಡಾಕ್ಟರ್? ಡೈರೆಕ್ಟ್ ಆಗಿಲ್ಲ, ಬಟ್ ಏನಂದ್ರೆ ನೀವು ಒಂದು ಹೆಜ್ಜೆ ಹಿಂದೆ ಹೋದ್ರೆ ಎರಡಕ್ಕೂ ಕಾಸ್ ಸೇಮ್. ಫ್ಯಾಟಿ ಲಿವರ್ ಕೂಡ ಒಂಥರ ಹೈ ಶುಗರ್ ಡಯಟ್, ಸ್ವಲ್ಪ ತೂಕ ಜಾಸ್ತಿ ಇರೋರಿಗೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರೋರಿಗೆ, ಆಲ್ಕೋಹಾಲ್ ಕನ್ಸಂಪ್ಷನ್ ಇರೋರಿಗೆ, ಇವ್ರಿಗೆಲ್ಲಾನು ಫ್ಯಾಟಿ ಲಿವರ್ ಜಾಸ್ತಿ ಇರುತ್ತೆ, ಸಾಧ್ಯತೆ ಜಾಸ್ತಿ. ನಾವು ಪ್ಯಾನ್ಕ್ರಿಯಾಟಿಕ್ಗೂ ಸೇಮ್ ರಿಸ್ಕ್ ಫ್ಯಾಕ್ಟರ್ ಮಾತಾಡಿದ್ವಿ. ಅಲ್ಲಿ ಮೇಜರ್ ಬರೋದೇ ಡಯಾಬಿಟೀಸ್ ಅಂತ ಹೇಳಿದ್ರಿ. ಬಟ್ ಆಕ್ಚುಲಿ ನನಗೆ ಸರ್ಪ್ರೈಸ್ ಆಗಿದ್ದು, ನಾವು ಯೂಶಲಿ ಡಯಾಬಿಟೀಸ್ ಇಂದ ಯಾವುದೋ ಒಂದು ಕ್ಯಾನ್ಸರ್ ಬರುತ್ತೆ ಅಂತ ಇದುವರೆಗೂ ಡಿಸ್ಕಸ್ ಮಾಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಡಿಸ್ಕಸ್ ಮಾಡ್ತಾ ಇರೋದು ಲೈಕ್ ಡಯಾಬಿಟೀಸ್ ಅಥವಾ ಶುಗರ್ ಬಂತು ಅಂತ ಹೇಳಿದಾಗ ಅದು ನಮ್ಮ ದೇಹದ ಯಾವುದೋ ಒಂದು ಭಾಗದಲ್ಲಿ ಕ್ಯಾನ್ಸರ್ ಉಂಟಾಗೋದಕ್ಕೂ ಕೂಡ ಕಾರಣ ಆಗಬಹುದು ಅಂತ. ಯಾಕಂದರೆ ಕಣ್ಣು ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಬಿಟ್ಟರೆ ಈ ಥರ ಒಂದು ಸಿವಿಯರ್ ಪ್ರಾಬ್ಲಮ್ ಬರುತ್ತೆ ಅನ್ನೋದು. ಸೊ ಶುಗರ್ ಬಂತು ಅಂತ ಹೇಳಿದ್ರೆ ಕೇರ್ಲೆಸ್ ಮಾಡಬಾರ್ದು. ಅನ್ಕಂಟ್ರೋಲ್ಡ್ ಶುಗರ್ ಇದ್ದಾಗ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಕೂಡ ಬರಬಹುದು ಅಂತ. ಡಾಕ್ಟರ್, ಹಾಗಿದ್ರೆ ಈ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಬಂತು ಅಂತ ಹೇಳಿದಾಗ ಅದಕ್ಕೆ ಟೆಸ್ಟ್ ಅಥವಾ ಡಯಾಗ್ನೋಸಿಸ್ ಟೆಸ್ಟ್ ಯಾವ ರೀತಿಯಾಗಿರುತ್ತೆ? ಫರ್ದರ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಗ್ಗೆ ಹೇಳೋದಾದರೆ? ಸೊ ನೀವು ಹೇಳಿದ್ರಿ ಡಯಾಬಿಟೀಸ್ ಕೂಡ ನಾವು ಕ್ಯಾನ್ಸರ್ ಸಿಂಪ್ಟಮ್ ಆಗಿ ತಗೋಬೋದಾ ಅಂತ. ಅಂದ್ರೆ ಇವಾಗ ಅದು ಹೆಂಗೆ ಅರ್ಥೈಸ್ಕೊಳತ್ತೆ ಅಂದ್ರೆ, ನನಗೆ ಶುಗರ್ ಬಂದಿದ್ರೆ ನಾನು ಕ್ಯಾನ್ಸರ್ಗೂ ಟೆಸ್ಟ್ ಮಾಡಿಸ್ಬೇಕಾ? ಪ್ರತಿ ಸಲ ಯಾರು ಮಾಡೋದಿಲ್ಲ. ಶುಗರ್ ಬಂದಿದೆ ಖಂಡಿತ ಯಾರು ಮಾಡೋದಿಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದ್ರ ಬಗ್ಗೆ ಕಂಟ್ರೋಲ್ ಮಾಡ್ತಾರೆ, ಫಿಸಿಷಿಯನ್ ಹತ್ರ ಹೋಗ್ತಾರೆ, ಔಷಧಿ ತಗೊಳ್ತಾರೆ, ಹೋಗ್ತಾರೆ. ಒಂದು ಸ್ಟಡಿ ಕೋಟ್ ಮಾಡೋದಾದ್ರೆ ಇಂಟರ್ನ್ಯಾಷನಲ್ ಪೇಪರ್ ಅಲ್ಲಿ ಬಂದಿದ್ದು, ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಇರೋ ಪೇಷಂಟ್ಸ್ನೆಲ್ಲ ಸ್ಟಡಿ ಮಾಡಿದ್ರು. 2-3 ವರ್ಷದ ಹಿಂದೆ ಅವ್ರಿಗೆ ಕ್ಯಾನ್ಸರ್ ಡಯಾಗ್ನೋಸ್ ಆಗೋಕ್ಕೆ 2-3 ವರ್ಷದ ಹಿಂದೆ ಅವ್ರಿಗೆ ಡಯಾಬಿಟೀಸ್ ಬಂದಿತ್ತು. ಇದರ ಅರ್ಥ ಏನಂದ್ರೆ, ಹೇಗೆ ಜನ ಇದನ್ನ ಅರ್ಥೈಸ್ಕೋಬೇಕಂದ್ರೆ, ಸುಮಾರು ವರ್ಷ ಡಯಾಬಿಟೀಸ್ ಇರೋರಿಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಕಮ್ಮಿ. ಸಡನ್ ಆಗಿ ನಾರ್ಮಲ್ ಇದ್ದವ್ರಿಗೆ ಡಯಾಬಿಟೀಸ್ ಬಂತು, ಸಡನ್ ಆಗಿ ಶುಗರ್ ಕಂಟ್ರೋಲಲ್ಲಿ ಇದ್ದು 15 ವರ್ಷ ಶುಗರ್ ಇತ್ತು, 2 ವರ್ಷದ ಕೆಳಗೆ ಸಡನ್ ಆಗಿ 10 ಯೂನಿಟ್ ಇನ್ಸುಲಿನ್ ಬೇಕಾಗಿದ್ದವ್ರಿಗೆ 20 ಆಯ್ತು, ಅಂದ್ರೂ ಕಂಟ್ರೋಲ್ ಆಗ್ತಿಲ್ಲ, ಸಡನ್ ವೆಯ್ಟ್ ಲಾಸ್ ಆಗ್ತಿದೆ. ಇಷ್ಟು ವರ್ಷ ಚೆನ್ನಾಗಿದ್ದೆ, ಶುಗರ್ ಕಂಟ್ರೋಲ್ ಇತ್ತು, ಈಗ ಏನಾಯ್ತು? ಇಂಥ ಪಾಪ್ಯುಲೇಷನ್ ಅನ್ನು ನಾವು ಫಿಸಿಷಿಯನ್ಸ್ ಆಗಿ, ಆಂಕಾಲಜಿಸ್ಟ್ ಆಗಿ ಸ್ವಲ್ಪ ಹತ್ತಿರದಿಂದ ನೋಡ್ಬೇಕಾಗುತ್ತೆ.
ಅದು ಫಸ್ಟ್ ಪಾಯಿಂಟ್. ಅಂದರೆ ನಂಗೆ ಶುಗರ್ ಇದೆ ನನಗೆ ಬಂದ್ಬಿಡತ್ತೆ ಅಂತ 6 ತಿಂಗಳಿಗೂ ಚೆಕ್ ಮಾಡಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಕ್ಯಾನ್ಸರ್ ಟೆಸ್ಟಿಂಗ್ ಮಾಡಿಸ್ತೀನಿ ಅನ್ನೋಕ್ಕೆ ಯಾವುದೇ ಟೆಸ್ಟ್ ಅರ್ಥ ಇಲ್ಲ. ಸಡನ್ ಆಗಿ ವರ್ಸನ್ ಆಗ್ತಿದೆ, ಏನು ಚೇಂಜ್ ಆಗಿಲ್ಲ ನನ್ನ ಜೀವನ ಶೈಲಿಯಲ್ಲಿ, ಹಿಂಗೆ ಯಾಕೆ ಆಗ್ತಿದೆ ಅನ್ನುವಾಗ ಆ ಟೈಮಲ್ಲಿ ಪೇಷಂಟ್ ಆಗಲಿ ಡಾಕ್ಟರ್ಗಾಗಲಿ ಒಂದು ಬ್ಯಾಕ್ ಆಫ್ ದ ಮೈಂಡಲ್ಲಿ ಒಂದು ಯೋಚನೆ ಇರಬೇಕು, ಇದಕ್ಕೆ ಕ್ಯಾನ್ಸರ್ ಏನಾದ್ರು ಒಳಗಡೆ ಕೂತಿದ್ಯಾ, ಅದನ್ನ ನಾನು ಹುಡುಕ್ಬೇಕಾ ಅಂತ. ಅದು ಮೋಸ್ಟ್ ಇಂಪಾರ್ಟೆಂಟ್. ಮುಂಚೆ ತುಂಬ ಸೈಲೆಂಟ್ ಆಗಿರೋವಂಥ ಒಂದು ಕಾಯಿಲೆ ಆಗಿರೋದ್ರಿಂದ ಎಷ್ಟೊಂದು ಸಲ ಒಂಥರ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಯಾವುದೋ ಕಾರಣಕ್ಕೆ ಈಗ ನಾವು ಹೊರಗಡೆ ಹೋಗಿ ಮಾತಾಡಿದ್ರೆ ಯಾರೋ ಪೇಷಂಟ್ ಹೇಳ್ತಾರೆ, ನಾನು ಸುಮ್ಮನೆ ಜ್ವರಕ್ಕೆ ಹೋದೆ ನನಗೆ ಕ್ಯಾನ್ಸರ್ ಅಂತ ಹೇಳಿದ್ರು, ನನಗೇನೂ ಇರಲಿಲ್ಲ, ನನಗೇನೋ ಲೇಬಲ್ ಮಾಡಿದ್ರು ಕ್ಯಾನ್ಸರ್ ಇದೆ ಅಂತೆಲ್ಲ ಹೇಳ್ತಾರೆ. ಸೊ ಆ ಥರ ವಿಷಯದಲ್ಲಿ ಇನ್ಫ್ಯಾಕ್ಟ್ ನಾನು ಅದು ಒಳ್ಳೇದಂತ ಹೇಳ್ತೀನಿ ಪೇಷಂಟ್ಸ್. ನಮ್ಮ ಹತ್ರ ಡೆಂಗು ಜ್ವರ ಅಂತ ಬಂದವ್ರಿಗೆ ನಾವು ಬ್ಲಡ್ ಕ್ಯಾನ್ಸರ್ ಡಯಾಗ್ನೋಸ್ ಮಾಡಿದ್ವಿ. ಓ ಹೌದಾ? ಓಕೆ. ಅದು ಅಂದರೆ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಾನೆ ಇದ್ದಾರೆ. ಡೆಂಗ್ಯೂಲ್ ಎಲ್ಲರಿಗೂ ಗೊತ್ತು, ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ, ಅದಕ್ಕೆ ಔಷಧಿ ಕೊಡೋದು, ಡಿಸ್ಚಾರ್ಜ್ ಮಾಡೋದು, 3 ದಿನ ಇದ್ರೆ ಹೆಚ್ಚು ಆಸ್ಪತ್ರೆ. ಅವ್ರಿಗೆ 5 ದಿನ ವಾರ ಆದ್ರೂ ಬ್ಲೀಡಿಂಗ್ ನಿಲ್ತಾನೆ ಇಲ್ಲ. ಏನಾಗಿರ್ಬೋದು ಅಂತ ಚೆಕ್ ಮಾಡಿದಾಗ ಅಂಡರ್ಲೈನ್ ಬ್ಲಡ್ ಕ್ಯಾನ್ಸರ್ ಇತ್ತು ಅವ್ರಿಗೆ. ಅದ್ರ ಮೇಲೆ ಡೆಂಗು ಬಂದಾಗ ಅದು ಆಚೆ ಬಂದಿದೆ. ಸೊ ಈ ತರದ್ದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ನಾವು ಹೇಳೋದಾದ್ರೆ, ಬೇರೆ ಯಾವುದೋ ಸಿಂಪ್ಟಮ್ಸ್ ಇದೆ ಅಂತ ಹೇಳಿ ಟೆಸ್ಟ್ ಮಾಡಿಸ್ಕೊಳಕ್ ಬಂದಿರ್ತಾರೆ, ಅವಾಗ ಡಿಟೆಕ್ಟ್ ಆಗೋದೇ ಇನ್ನೊಂದು ಕಾಯಿಲೆ ಅಂತ. ಓಕೆ. ಸೊ ಹೊಟ್ಟೆ ನೋವು ಅಂತ ಬಂದಾಗ ನೀವು ಸಾಮಾನ್ಯವಾಗಿ ಒಂದು ಕಿಡ್ನಿ ಸ್ಟೋನ್ ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಸಸ್ಪೆಕ್ಟ್ ಮಾಡ್ತೀವಿ. ಯಾರು ಹೊಟ್ಟೆ ನೋವು ಅಂದ ತಕ್ಷಣ ಕ್ಯಾನ್ಸರ್ ಅನ್ಕೊಳ್ಳಲ್ಲ. ಓಕೆ, ಏನೋ ಒಂದು ಕಲ್ಲಿದೆ, ಏನೋ ಒಂದು ಮಾಡೋಣ, ಇನ್ಫೆಕ್ಷನ್ ಆಗಿರ್ಬೋದು ಅಂತ ಒಂದು ಅಲ್ಟ್ರಾಸೌಂಡ್ ಮಾಡ್ತಾರೆ ಅನ್ಕೊಳ್ಳಿ, 5 ನಿಮಿಷದ ಸ್ಕ್ಯಾನ್. ಅದು ಅಲ್ಟ್ರಾಸೌಂಡ್ ಮಾಡಿದಾಗ ಪ್ಯಾನ್ಕ್ರಿಯಾಸಲ್ಲಿ ಏನೋ ಒಂದು ಗಂಟಿದೆ, ಕ್ವೆಶನ್ ಮಾರ್ಕ್ ಹಾಕಿ ಮುಂದೆ ಇದನ್ನು CT ಮಾಡಿ ಮುಂದೆ ನೋಡಿ ಇದನ್ನು ಅಂತ ಒಂದು ಕೊಡ್ತಾರೆ. ಅದೇ ಒಂದು ಕ್ಲೂ. ಆ್ಯಂಡ್ ಇನ್ಫ್ಯಾಕ್ಟ್ ಆ ಥರ ಎಷ್ಟೊಂದು ಜನ ಪೇಷಂಟ್ಸಿಗೆ ಏನೂ ಸಿಂಪ್ಟಮ್ಸ್ ಇಲ್ಲದೆ ಯಾವುದೋ ಕಾರಣಕ್ಕೆ ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡಿಸ್ತಾರೆ ಸಾಫ್ಟ್ವೇರ್ ಕಂಪನಿನವರು. ಸೊ ಈ ಹೆಲ್ತ್ ಚೆಕಪ್ ಮಾಡಿಸುವಾಗ ಅವ್ರಿಗೆ ಒಂದು ಸಣ್ಣದೇನೋ ಗಂಟಿದೆ ಅಂತ ಕೊಟ್ಟಿರ್ತಾರೆ. ಅದರಿಂದ ನಾವು ಕ್ಯಾನ್ಸರ್ ಪಿಕ್ ಮಾಡಿದ ಎಷ್ಟೋ ಉದಾಹರಣೆಗಳು. ಓಕೆ. ಹಾಗಿದ್ರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಅಂತ ಬಂದಾಗ ಹೇಗಿರುತ್ತೆ? ಈಗ ಇನಿಷಿಯಲಿ ಗೊತ್ತೇ ಆಗೋದಿಲ್ಲ ಅಂದಾಗ ಇನಿಷಿಯಲಿ ಬರೋರ ಸಂಖ್ಯೆನೂ ಕಡಿಮೆ ಇರುತ್ತೆ ನನ್ನ ಪ್ರಕಾರ. ಸೊ ಆರಂಭಿಕ ಹಂತದಲ್ಲಿ ಕಾಮನ್ ಆಗಿ ನಾನು ಕ್ಯಾನ್ಸರ್ಗಳಲ್ಲಿ ಈಗ ಡಾಕ್ಟರ್ ಹತ್ರ ಮಾತಾಡಿರೋ ಲೆಕ್ಕದಲ್ಲಿ ಕೇಳ್ದಂಗೆ ಆಪ್ರೇಷನ್ ಇನಿಷಿಯಲಿ ಇದ್ದಾಗ ಆಪ್ರೇಷನ್ ಆಗುತ್ತೆ, ಅದಾದಮೇಲೆ ಥೆರಪಿಗಳನ್ನೆಲ್ಲ ಕೊಡಬೇಕಾಗತ್ತೆ ಅಂತ. ಆದರೆ ಈ ವಿಚಾರದಲ್ಲಿ ಈ ಕೇಸ್ನಲ್ಲಿ ಹೇಗೆ ಅಂತ ಡಾಕ್ಟರ್? ಸೊ ಅಲ್ಟ್ರಾಸೌಂಡ್ ಅಷ್ಟೇ ಸಾಕು ನನ್ನ ಕ್ಯಾನ್ಸರ್ಗೆ ಅಂತ ಹೇಳೋಕ್ಕಾಗಲ್ಲ. ಈಗ ನನ್ನ ಮುಂದೆ ಇರೋ ಪೇಷಂಟಿಗೆ 99% ನಿಮ್ಗೆ ಕ್ಯಾನ್ಸರ್ ಇದೆ ಅಂದರೆ ಅವರು ನಗ್ತಾರೆ ನನ್ನ ಕ್ವಾಲಿಫಿಕೇಶನ್ ನೋಡಿ. 100% ಹೇಳ್ಬೇಕು ನಾವು. ಯಾವುದೋ ಜ್ವರ ಆಗಿರ ಅಂದರೆ ಓಕೆ, ಏನೋ ಒಂದು ಹೇಳಿಬಿಟ್ಟು ಒಂದು ಟ್ರಯಲ್ ಕೊಟ್ಟು 5 ದಿನ ಆ್ಯಂಟಿಬಯೋಟಿಕ್ ಕೊಟ್ಟು ನೋಡ್ಬೋದು ವರ್ಸನ್ ಆಗ್ತಿದ್ರೆ. ಕ್ಯಾನ್ಸರ್ ವಿಷಯದಲ್ಲಿ ಹಾಗಾಗಲ್ಲ. ಸೊ ನಾವು ಟ್ರಿಪಲ್ ಅಸೆಸ್ಮೆಂಟ್ ಅಂತ ಮಾಡಬೇಕು. ಈಗ ಅಲ್ಟ್ರಾಸೌಂಡಲ್ಲಿ ಏನೋ ಡೌಟ್ ಆಯಿತು ಅಂದರೆ ನಾವು CT ಮಾಡಲೇಬೇಕು. CT ಸ್ಕ್ಯಾನ್ ಇಲ್ಲದೆ ಆಗೋದಿಲ್ಲ. ಅದು ಎಷ್ಟು ದೊಡ್ಡದಿದೆ, ಎಲ್ಲಿದೆ, 3Dನಲ್ಲಿ ತೋರಿಸುತ್ತೆ. ಎಷ್ಟು ಆಳ ಇದೆ, ಎಷ್ಟು ದೊಡ್ಡದಿದೆ, ಸುತ್ತಲೂ ಹರಡಿದೆಯಾ, ಲಿಂಫ್ ನೋಡ್ ಗಡ್ಡೆಗಳಿದೆಯಾ. ಒಂದು ಎರಡನೇದು ನಾವು ಬಯೋಪ್ಸಿ ಮಾಡಬೇಕು. ಯಾವುದೇ ಕ್ಯಾನ್ಸರ್ ಡಯಾಗ್ನೋಸಿಸ್ ಮೈಕ್ರೋಸ್ಕೋಪಿಕ್ಕೆ ಆಗಬೇಕು. ಕಣ್ಣಿಗೆ ನೋಡಿ ಡಯಾಗ್ನೋಸ್ ಮಾಡೋಕ್ಕಾಗಲ್ಲ, ಮೈಕ್ರೋಸ್ಕೋಪಲ್ಲಿ ನೋಡಿನೇ ಅದನ್ನು ಪ್ರೂವ್ ಮಾಡಬೇಕು. ಬಯೋಪ್ಸಿ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಇದನ್ನು ತೆಗೆದು ಟೆಸ್ಟ್ ಮಾಡೋದು. ಈಗ ಬ್ರೆಸ್ಟ್ ಕ್ಯಾನ್ಸರ್ ಈಸಿ, ನಮಗೆ ಕಾಣುತ್ತೆ, ನಾವು ಅಲ್ಲೇ ಸೂಜಿ ಹಾಕಿ ಬಯೋಪ್ಸಿ ಮಾಡ್ಬೋದು, 5 ನಿಮಿಷದ ಕೆಲಸ. ಪ್ಯಾನ್ಕ್ರಿಯಾಸಿಗೆ ಹೇಗೆ ಬಯೋಪ್ಸಿ ಮಾಡೋದು? ನಾವು ಫುಡ್ ಪೈಪ್ ಒಳಗಡೆ ಕ್ಯಾಮ್ರಾ ಹಾಕಿ ಮಾಡಬೇಕಾಗುತ್ತೆ. ಎಂಡೋಸ್ಕೋಪಿ ಮಾಡಿ ಎಂಡೋಸ್ಕೋಪಿ ಮೂಲಕ ಪ್ಯಾನ್ಕ್ರಿಯಾಸಿಗೆ ನಾವು ಸೂಜಿ ಹಾಕಿ ಒಳಗಡೆಯಿಂದ ಬಯೋಪ್ಸಿ ತೆಗಿಬೇಕಾಗುತ್ತೆ. ಆ ಪ್ರೊಸೀಜರ್ಗೂ ನಾವು ಕನ್ವಿನ್ಸ್ ಮಾಡಬೇಕು ಪೇಷಂಟ್ನ. ಸೊ ಸುಮ್ಮನೆ ಒಪ್ಸಕ್ ಆಗೋದಿಲ್ಲ. ಅದಕ್ಕೆ ನಮ್ಗೆ ಈ ಸ್ಕ್ಯಾನ್ಗಳೆಲ್ಲ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಇತ್ತೀಚೆಗೆ ನೆಗ್ಲೆಕ್ಟ್ ಆಗ್ತಿರೋಂಥದ್ದಂದ್ರೆ ಪೇಷಂಟ್ನ ನೋಡಿ ತಲೆಯಿಂದ ಅಡಿವರೆಗೂ ನೋಡೋದು. ನಾವು ಹೆಡ್ ಟು ಟೋ ಅಂತೀವಿ. ಅದು ಮೋಸ್ಟ್ ಅಂದರೆ ಈಗ ಮಾಡರ್ನ್ ಮೆಡಿಸಿನ್ ಹುಟ್ಟೋ ಟೈಮಲ್ಲಿ ಯಾವುದೇ ಸ್ಕ್ಯಾನ್ಗಳು ಇರಲಿಲ್ಲ, ಎಕ್ಸ್ರೇ ಏನಿರಲಿಲ್ಲ. ತಲೆಯಿಂದ ಅಡಿವರೆಗೂ ನೋಡಿ ಡಯಾಗ್ನೋಸ್ ಮಾಡ್ತಿದ್ರು. ಹೇಗೆ ಸರ್? ಸೊ ನಮ್ಮ ಪ್ರೊಫೆಸರ್ಸ್ ಹೇಳ್ತಾ ಇದ್ರು ನನಗೆ, ನಾನು ಓದ್ತಿರ್ಬೇಕಾದ್ರೆ ಡೋರಿಂದ ಎಂಟ್ರ್ ಆಗ್ತಿರ್ಬೇಕಾದ್ರೆ ಇನ್ನೊಂದು 20% ಡಯಾಗ್ನೋಸ್ ಮಾಡ್ಬೇಕು ನೀನು ಅಂತ. ಕುಂಟ್ತಾ ಇದ್ದಾರೆ, ಏನೇನೋ ಮಾತಾಡ್ತಿದ್ದಾರೆ, ಶೇವ್ ಮಾಡಿಲ್ಲ, ತಲೆ ಬಾಚಿಲ್ಲ, ಬಟ್ಟೆ ಹಾಕಿಲ್ಲ, ಗುಂಡಿ ಸರಿ ಇಲ್ಲ, ತೊದಲ್ತಿದ್ದಾರೆ, ಇದೆಲ್ಲ ಕ್ಲೂ. ಕಾಲು ಊದ್ತಾ ಇದೆ, ಇದೆಲ್ಲ ಅವ್ರು ಹೇಳಕ್ಕೆ ಮುಂಚೆನೇ ನಮ್ಗೆ ಗೊತ್ತಾಗುತ್ತೆ. ಸೊ ಈ ಕಣ್ಣಿಗೆ ಹಳದಿ ಇದೆ, ಬಟ್ ಪೇಷಂಟ್ ಓದಿಲ್ಲ, ಅವ್ರಿಗೆ ಗೊತ್ತಿಲ್ಲ ಹಳದಿ ಇದೆ ಅಂತ. ಸೊ ಇದೆಲ್ಲ ಕ್ಲೂಸ್ ನಮಗೆ ಅವ್ರು ಬರೋಕ್ಕೆ ಮುಂಚೆನೇ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಇವತ್ತಿನ ಟೆಕ್ನಾಲಜಿನೂ ನಾವು ಅಳವಡಿಸ್ಕೊಂಡು ಈ 3 ಟ್ರಿಪಲ್ ಅಸೆಸ್ಮೆಂಟ್ ಮೂಲಕ ನಾವು ಕನ್ಫರ್ಮ್ ಮಾಡಬೇಕು.
ಓಕೆ, ಅದಾದ್ಮೇಲೆ ನೀವು ಹೇಳಿದ್ದು ಟ್ರೀಟ್ಮೆಂಟ್. ಟ್ರೀಟ್ಮೆಂಟ್. ನಾವು ಸ್ಟೇಜ್ ಮಾಡ್ತೀವಿ ಅನ್ಕೊಳ್ಳಿ. ಈಗ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಬಯೋಪ್ಸಿಲಿ ಪ್ರೂವ್ ಆಗಿದೆ, ಅರ್ಲಿ ಸ್ಟೇಜ್ ಅಲ್ಲಿ ಇದೆ ಅಥವಾ ಲೇಟ್ ಸ್ಟೇಜ್ ಅಲ್ಲಿ ಇದೆ. ಸೊ ನಾವು ಅರ್ಲಿ ಸ್ಟೇಜ್ ಬಗ್ಗೆ ಮಾತಾಡೋಣ, ಯಾಕಂದ್ರೆ ಕ್ಯೂರ್ ಮಾಡಬೇಕು. ಹೌದು, ನಮ್ಮ ಸರ್ ಹೇಳ್ತಾ ಇದ್ರಿ ಯಾವಾಗಲೂ, ನೀವು ಪೇಷಂಟ್ಗೆ ಆಪ್ಟಿಮಲ್ ಡಯಾಗ್ನೋಸಿಸ್ ಕೊಡಬೇಕು, ಆಪ್ಟಿಮಿಸ್ಟಿಕ್ ಡಯಾಗ್ನೋಸಿಸ್ ಕೊಡ್ಬೇಕು. ಅಂದ್ರೆ ಯಾವುದೋ ಒಂದು ರೇರ್ ಏನು ಮಾಡೋಕ್ಕಾಗದೇ ಇರೋವಂಥ ಫಸ್ಟ್ ಹೇಳ್ಬಾರ್ದು, ಯಾವುದು ನಮಗೆ ಟ್ರೀಟ್ ಮಾಡೋಕ್ಕಾಗತ್ತೆ, ಧೈರ್ಯ ತುಂಬಬೇಕು ಅಂತನಾ, ಪಾಸಿಟಿವ್ ಆಗಿ ಮಾತಾಡಬೇಕು, ಅಂಥದ್ದು ನಾವು ಹುಡುಕಿ ತೆಗಿಬೇಕು. ಸೊ ಫಸ್ಟ್ ಅರ್ಲಿ ಸ್ಟೇಜ್ ಹೇಳೋದಾದ್ರೆ ಸರ್ಜರಿ. ಸೊ ಅರ್ಲಿ ಸ್ಟೇಜ್ ಅಂದರೆ ಏನು? ಬರೀ ಪ್ಯಾನ್ಕ್ರಿಯಾಟಿಕ್ ಹೆಡ್ ಇದೆ, ಬಾಡಿ ಇದೆ, ಟೈಲ್ ಇದೆ. ಪ್ಯಾನ್ಕ್ರಿಯಾಸ್, ಆ ಟೈಲಲ್ಲಿ ಜಾಸ್ತಿ ಇನ್ಸುಲಿನ್ ಸೆಲ್ಸ್ ಇರುತ್ತೆ. ಸೊ ಯಾವುದೋ ಒಂದು ಭಾಗದಲ್ಲಿ ಕ್ಯಾನ್ಸರ್ ಶುರು ಆಗಿರ್ಬೋದು ಆ್ಯಕ್ಟಿವಿಟಿ, ಅಲ್ಲಿಂದ ನಾವು ಬಯೋಪ್ಸಿ ಪ್ರೂವ್ ಮಾಡಿರ್ತೀವಿ. ಆ ಭಾಗದ ಸರ್ಜರಿ, ಅದಕ್ಕೆ ವಿಪಲ್ಸ್ ಪ್ರೊಸೀಜರ್ ಅಂತಿದೆ. ಫುಲ್ ಪ್ಯಾನ್ಕ್ರಿಯಾಸ್ ರಿಮೂವ್ ಮಾಡಬೇಕಾಗತ್ತೆ, ಕರಳಿಗೂ ಸೇರಿಸಿ ಹೊಲಿಬೇಕಾಗತ್ತೆ. ಮೇಜರ್ ಪ್ರೊಸೀಜರ್ ಅದು. ಓಕೆ, ಮೇಜರ್ ಪ್ರೊಸೀಜರ್ 15-16 ಅವರ್ ಸರ್ಜರಿ ಆಗುತ್ತೆ. ಸೊ ಇದು ಅರ್ಲಿ ಸ್ಟೇಜಲ್ಲಿ ಮಾಡಿದ್ದೆ ಆದಲ್ಲಿ ಮೋಸ್ಟ್ ಆಫ್ ದ ಪೇಷಂಟ್ಸ್ಗೆ ಕ್ಯೂರ್ ಆಗುತ್ತೆ. ಅದೇ ಲೇಟ್ ಸ್ಟೇಜ್ ಆದರೆ ಕೀಮೊಥೆರಪಿ ಅದ್ರ ಬಗ್ಗೆ ಎಲ್ಲ ನಾವು ಸ್ವಲ್ಪ ದೀರ್ಘವಾಗಿ ಮಾತಾಡಬೇಕು. ಆ ಟೈಮಲ್ಲಿ ಪೂರ್ತಿ ಕ್ಯೂರ್ ಸಿಗೋದಿಲ್ಲ. ಅರ್ಲಿ ಸ್ಟೇಜ್ ಆಗಿರ್ಬೋದು, ಲೇಟ್ ಸ್ಟೇಜ್ ಆಗಿರ್ಬೋದು, ಕೀಮೊಥೆರಪಿ ಅಂತೂ ಬೇಕು. ಬಟ್ ಇದು ಕ್ಯೂರೇಟಿವ್ ಆಗುತ್ತೆ, ಅದು ಜಸ್ಟ್ ಪೋಸ್ಟ್ಪೋನ್ ಮಾಡ್ದಂಗೆ. ಓಕೆ ಓಕೆ. ಸೊ ಈಗ ಒಂದು ಪೇಷಂಟಿಗೆ BP ಶುಗರ್ ಇದೆ, ಅದ್ರ ಜೊತೆಗೆ ನೀವು ಹೇಳ್ದಂಗೆ ಒಬೇಸಿಟಿನೂ ಇದೆ, ಸೊ ಈ 3 ಪ್ರಾಬ್ಲಮು ಇದೆ, ಅದ್ರ ಜೊತೆಗೆ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರು ಇದೆ ಅಂದಾಗ ಟ್ರೀಟ್ಮೆಂಟಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಏನಾದರೂ ಇದೆಯಾ ಅಂತ? ಈಗ ಶುಗರ್ ಆಬ್ವಿಯಸ್ಲಿ ಇರಬಹುದು, ಯಾಕಂದ್ರೆ ಹೇಳಿದ್ರಿ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಅದೇ ಅಂತ. ಒಬೇಸಿಟಿ ಇದೆ, BP ಇದೆ ಅಂದಾಗ ಕಷ್ಟ ಆಗಬಹುದಾ? ಡಯಾಬಿಟಿಸ್ ಇರೋರಿಗೆ ನೀವು ಮೋಸ್ಟ್ ಕಾಮನ್ಲಿ ಈಗ ನಾವು ಶುಗರಿಂದ ಏನು ಪ್ರಾಬ್ಲಮ್ ಅಂದರೆ, ಜಾಸ್ತಿ ಜನ ಹೇಳೋದು ಕಾಲಲ್ಲಿ ಏನೋ ಗಾಯ ಆಯಿತು, ಮುಳ್ಳು ಚುಚ್ಚಿತು, ಗಾಡಿ ಸೈಲೆನ್ಸರ್ ತಾಕ್ತು, ವಾಸಿ ಆಗ್ತಿಲ್ಲ, ಫುಟ್ ಅಲ್ಸರ್ ಆಗುತ್ತೆ ಅಂತ. ಡಯಾಬಿಟಿಕ್ ಫುಟ್ ಅಲ್ಸರ್ ಯಾಕೆ? ನಮಗೂ ಆಗ್ಬೋದು ನಡಿಬೇಕಾದ್ರೆ ಗೋಡೆ ತಾಕ್ಸ್ಕೊಂಡಾಗ, ಬಟ್ ನಮ್ಗೆ ಅಷ್ಟು ತೊಂದರೆ ಕೊಡಲ್ಲ ಅದು, ಯಾಕಂದರೆ ವೂಂಡ್ ಹೀಲಿಂಗ್ ಆಗಲ್ಲ. ಹೌದು, ಗಾಯ ಬೇಗ ಒಣಗೋದಿಲ್ಲ, ವಾಸಿ ಆಗೋದಿಲ್ಲ ಅನ್ನೋದು. ಸೊ ಇದು ನಮ್ಮ ಸರ್ಜರಿಗೂ ಅಪ್ಲೈ ಆಗುತ್ತೆ. ಸೊ ನಾವು ಕಟ್ ಮಾಡಿ ಆಪರೇಷನ್ ಆದಮೇಲೆ ಆ ಗಾಯ ವಾಸಿ ಆಗದೆ ಇದ್ರೆ ಹೌದು, ಅದು ಒಂದು ಮೇಜರ್ ಪ್ರಾಬ್ಲಮ್. ಅದು ಸರ್ಜನಿಗೆ ಅದೊಂದು ಪ್ರಾಬ್ಲಮ್ಮು. ನಮಗೆ ಕೀಮೊಥೆರಪಿ ಕೊಡೋರ್ಗೆ ನಮಗೇನು ಪ್ರಾಬ್ಲಮ್ ಅಂದರೆ, ಅದು ಗಾಯ ವಾಸಿ ಆಗಿಲ್ಲ ಅಂದರೆ ಕೀಮೋ ಕೊಡೋಕ್ಕಾಗಲ್ಲ, ಇನ್ನೂ ವರ್ಸನ್ ಆಗತ್ತೆ. ಅದು ವಾಸಿನೇ ಆಗೋದಿಲ್ಲ, ಪಸ್ ಬರ್ತಾನೆ ಇರುತ್ತೆ. ಸೊ ಅದೇನೇ ಇನ್ಫೆಕ್ಷನಿಂದ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಒಬೇಸ್ ಇರೋರಿಗೆ ಇನ್ನೂ ಹಲವು ಪ್ರಾಬ್ಲಮ್ಗಳಿರುತ್ತೆ. ಸ್ಟಾರ್ಟಿಂಗ್ ಫ್ರಮ್ ಅನಸ್ತೇಷಿಯಾ, ಅವ್ರನ್ನ ಸರ್ಜರಿಗೆ ತೊಗೋಬೇಕಾದ್ರೆ ಅನಸ್ತೇಷಿಯಾ ಕೊಡೋದೇ ಒಂದು ಸಮಸ್ಯೆ ಆಗ್ಬೋದು. ಪ್ಲಸ್ ವೋಂಡ್ ಹೀಲಿಂಗ್ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಯಾವಾಗಲೂ ಒಬೇಸ್ ಇರೋರಿಗೆ ಲಂಗ್ಸ್ ಸ್ಲೀಪ್ ಆಪ್ನಿಯಾ ಇರುತ್ತೆ, ಅಂದರೆ ಎಷ್ಟು ಶಾರ್ಟ್ ಕತ್ತಿರುತ್ತೆ ಅಂದರೆ ಅವ್ರಿಗೆ ಉಸಿರಾಟಕ್ಕೆ ತೊಂದರೆ ಆಗ್ಬೋದು. ಸೊ ಇದೆಲ್ಲ ಪ್ರಾಬ್ಲಮ್ಗಳಿದ್ದಾಗ ಯಾವುದೋ ಒಂದು ಸ್ಟೇಜಲ್ಲಿ ಅವ್ರಿಗೆ ಒಬೇಸಿಟಿ ಇಲ್ಲದೆ ಇರೋರಿಗೆ ನಾವು ಆರಾಮಾಗಿ ಮಾಡುವಂಥ ಪ್ರೊಸೀಜರೇ ಅವ್ರಿಗೆ ಕಾಂಪ್ಲಿಕೇಶನ್ ಆಗ್ಬೋದು. ನೀವು ಎಕ್ಸಾಂಪಲ್ ಹೇಳೋದಾದರೆ 50 ವರ್ಷದವ್ರನ್ನ 75 ವರ್ಷದವ್ರ ಥರ ಅಂದ್ಕೊಳ್ಳಿ. ಈಗ ಒಬೇಸ್ ಇದ್ರೆ ಅವರ ವಯಸ್ಸು 50 ಆಗಿದ್ರು ಅವ್ರು ಇನ್ನೊಂದು 20 ವರ್ಷ ದೊಡ್ಡವರು. ಸೊ 75 ವರ್ಷದ ಫಿಟ್ನೆಸ್ಸೇ ಇರುತ್ತೆ ಅವ್ರಿಗೆ. ಈ ಥರ ಪ್ರಾಬ್ಲಮ್ಗಳಾಗುತ್ತೆ. ಅಂದ್ರೆ ಅವರ ಆರ್ಗನಿಗೆ ಒಂದು ರೀತಿ ಏಜ್ ಆಗಿರಬಹುದು ಅಂತ ಹೇಳ್ಬೋದು. ಆಕ್ಚುಲ್ ಏಜ್ ಬೇರೆ, ನಮ್ಮ ಹೆಲ್ದಿ ಅನ್ನೋದಕ್ಕೆ ಏಜ್ ಒಂದು ರೀತಿ ಡಿಫ್ರೆಂಟ್ ಅಂತ ಹೇಳ್ಬೋದು. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಈ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಬರ್ದೇ ಇರೋ ರೀತಿಯಲ್ಲಿ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ವಾ, ಹೇಗೆ ಅಂತ? ಅದೇ ನಾನು ಹೇಳ್ದಂಗೆ 100% ಪ್ರಿವೆಂಟ್ ಮಾಡಿಕೊಡ್ತೀನಿ ಅಂತ ಯಾರಾದರೂ ನಿಮ್ಗೆ ಹೇಳಿದ್ರೆ ಅದು ಬಹುಶಃ ಸುಳ್ಳು. ಯಾಕಂದರೆ ಒಂದು ಕಾರಣ ಇಲ್ಲ ಅದಕ್ಕೆ. ಓರಲ್ ಕ್ಯಾನ್ಸರ್, ಈಗ ನಾವು ತಂಬಾಕು ತಿನ್ನೋದು ನಿಲ್ಲಿಸಿ ಬರಲ್ಲ ಅಂತ ಹೇಳ್ತೀವಿ, ಆದರೆ 100ರಲ್ಲಿ 4 ಜನ, 10ರಲ್ಲಿ 4 ಜನ ತಂಬಾಕು ಲೈಫಲ್ಲೇ ಮುಟ್ಟಿರಲ್ಲ. ನಾನು ಏನೂ ಮಾಡಿಲ್ಲ ಡಾಕ್ಟರ್ ನನ್ನ ಲೈಫಲ್ಲಿ, ನಾನು ದೇವಸ್ಥಾನದ ಅರ್ಚಕ, ನಾನು ಏನೂ ಮಾಡಿಲ್ಲ, ಪೂಜೆ ಹೋಮ ಬಿಟ್ಟರೆ ನನಗೆ ಯಾಕೆ ಬಂತಿದ್ದು ಅಂತ ಕೇಳೋರಿರ್ತಾರೆ. ಸೊ ಅದೇ ಥರ ನಮ್ಮ ಕೈಲಿ ಏನಿದೆ ಅದನ್ನು ಸರಿ ಮಾಡ್ಕೊ. ವಯಸ್ಸು ನಮ್ಮ ಕೈಲಿಲ್ಲ, ಜೆನೆಟಿಕ್ಸ್ ನಮ್ಮ ಕೈಲಿಲ್ಲ, ಆದರೆ ನಮ್ಮ ಕೈಲಿ ಏನಿದೆ, ನಾವು ತಿನ್ನೋ ಆಹಾರ ನಮ್ಮ ಕೈಲಿದೆ, ನಮ್ಮ ಎಕ್ಸಸೈಸ್ ನಮ್ಮ ಕೈಲಿದೆ, ಸ್ಲೀಪ್ ನಮ್ಮ ಕೈಲಿದೆ, ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀವಿ, ಎಷ್ಟು ಚೆನ್ನಾಗಿ ನಮ್ಮ ಲೈಫ್ ಸ್ಟೈಲ್ ಲೀಡ್ ಮಾಡ್ತೀವಿ. ಫಿಸಿಕಲ್ ಹೆಲ್ತ್ ಜೊತೆಗೇನೆ ಮೆಂಟಲ್ ಹೆಲ್ತ್ ಕೂಡ ಮುಖ್ಯ. ನಾವು ಬಹುಶಃ ಮಾತಾಡಿಲ್ಲ ಅದ್ರ ಬಗ್ಗೆ ಇವತ್ತು, ಅದು ಇನ್ನೊಂದು ಕ್ಯಾನ್ ಆಫ್ ವರ್ಮ್ಸ್, ಅದು ಮಾತಾಡ್ತಾ ಹೋದರೆ ಮುಗಿದೆ ವಿಷಯ ಅದು. ಸೊ ಫಿಸಿಕಲ್ ಆ್ಯಂಡ್ ಮೆಂಟಲ್ ವೆಲ್ ಬೀಯಿಂಗ್ ನಮ್ಮ ಕೈಲೇ ಇದೆ. ಹೌದು, ಸೊ ವೆಲ್ ಬೀಯಿಂಗ್ ಅಂತ ಬಂದಾಗ ಎರಡೂ ಇಂಪಾರ್ಟೆಂಟ್ ಅಲ್ವಾ, ಫಿಸಿಕಲ್ ವೆಲ್ ಬೀಯಿಂಗ್ ಆ್ಯಂಡ್ ಮೆಂಟಲ್ ವೆಲ್ ಬೀಯಿಂಗ್. ಸೊ ಓಕೆ, ತಕ್ಕ ಮಟ್ಟಿಗೆ ತಡಿಬೋದು ಅನ್ನೋದು ನನ್ನ ಭಾವನೆ. ಇದಾಗಿನೂ ಬಂದರೆ ಏನು ಬರುತ್ತೆ ಅದನ್ನು ಫೇಸ್ ಮಾಡಬೇಕೇ ಹೊರತು ಹಿಂದೆ ಓಡೋದು
ಅದರಿಂದ ಡಿಪ್ರೆಸ್ ಆಗೋದು, ಖಿನ್ನತೆಗೆ ಹೋಗೋದು ಅದು ಸೊಲ್ಯೂಷನ್ ಅಲ್ಲ. ಓಕೆ 1980 70s ಕಂಪೇರ್ ಮಾಡಿದ್ರೆ ಇವತ್ತು ಕ್ಯಾನ್ಸರ್ ವರ್ಲ್ಡ್ ಹಾಗಿಲ್ಲ, ಬಹಳಷ್ಟು ಮುಂದುವರೆದಿದೆ. ಸುಮಾರು ಜನಕ್ಕೆ ಕ್ಯೂರ್ ಆಗಿದೆ. ಸುಮಾರು ಜನ ನಮ್ಮ ಮಧ್ಯೆನೇ ಇರ್ತಾರೆ, ನಮ್ಗೆ ಗೊತ್ತೇ ಆಗಲ್ಲ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ. ನಮ್ಮ ಒ ಪಿ ಡಿಲಿ ಬಂದರೆ ಯಾರಿಗೂ ನಿಮ್ಮ ಹೇರ್ ಲಾಸ್ ನೋಡೋದಿಲ್ಲ, ಯಾಕಂದರೆ ಎಲ್ಲರಿಗೂ ವಿಗ್ ಇರುತ್ತೆ, ಗೊತ್ತಾಗೋದೇ ಇಲ್ಲ ಅವ್ರಿಗೆ ವಿಗ್ ಇದೆ ಅಂತ. ಅಂದರೆ ಎಲ್ಲರೂ ವರ್ಕಿಂಗ್ ವಿಮೆನ್, ಎಲ್ಲರೂ ಕೆಲ್ಸಕ್ಕೆ ಹೋಗಬೇಕು, 30-40 ವರ್ಷ ಕ್ಯಾನ್ಸರ್ ಬರ್ತಾ ಇದೆ, ವಾಮಿಟಿಂಗ್ ಇಲ್ಲ, ಚರ್ಮದ ಬಣ್ಣ ಬದಲಾಗಲ್ಲ, ಕೂದಲು ಹೋಗಲ್ಲ, ಇಷ್ಟರ ಮಟ್ಟಿಗೆ ಡೆವಲಪ್ಮೆಂಟ್ ಆಗಿದೆ. ಸೊ ಧೈರ್ಯವಾಗಿ ಎದುರಿಸ್ಬೇಕು ಅನ್ನೋದು ನನ್ನ ಕಡೆ. ಓಕೆ ಸೊ ಯಾವುದೇ ಹೆಲ್ತ್ ಇಶ್ಯೂ ಬಂದರೂ ಕೂಡ ಧೈರ್ಯ ಇರಬೇಕಾಗತ್ತೆ. ಸೊ ಕೆಲವೊಂದಿಷ್ಟು ಜನ 100% ಪ್ರಿವೆಂಟ್ ಅಂತ ನೀವು ಹೇಳ್ದಂಗೆ ಮಾಡೋದಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಅಂದರೆ ಇದು ಒಂದು ರೀತಿ ಕಹಿ ಸತ್ಯ ಅಂತ ಹೇಳ್ಬೋದು. ಯಾಕೆಂದರೆ ತುಂಬ ಜನ ಬಯಸ್ತಾರೆ ಹೆಂಗಪ್ಪ ಪ್ರಿವೆಂಟ್ ಮಾಡೋದು ಅಂತ, ಆದರೆ 100% ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ರಿ. ಅದ್ರ ಜೊತೆಗೆ ಡಯಾಬಿಟೀಸ್ಗೂ ಈ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ಗೂ ಹೇಗೆ ಕನೆಕ್ಷನ್ಸ್ ಇದೆ, ಸೊ ಹೇಗೆ ನಮ್ಮ ಆರೋಗ್ಯವನ್ನು ನಾವು ಸರಿಪಡಿಸ್ಕೋಬೇಕಾಗತ್ತೆ, ಜೆನೆಟಿಕ್ ರೋಲ್ ಎಷ್ಟು ಪ್ಲೇ ಮಾಡುತ್ತೆ, ಸೊ ಒಂದು ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಷನನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್, ಅದರ ಜೊತೆಗೆ ಅದಕ್ಕೆ ಡಯಾಬಿಟೀಸ್ ಹೇಗೆ ಕನೆಕ್ಷನ್ ಇದೆ, ಅನ್ಕಂಟ್ರೋಲ್ಡ್ ಶುಗರ್ ಇತ್ತು ಅಂತ ಹೇಳಿದಾಗ ಯಾವ ರೀತಿಯಾಗಿ ನಮ್ಮ ಲೈಫ್ ಸ್ಟೈಲನ್ನು ನಾವು ಚೇಂಜಸ್ ಮಾಡ್ಕೋಬೇಕಾಗತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.